ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಅಪ್ಪು ರೇಡಿಯೋ 100.9 FM ಅಲ್ಲಿ. ನಾನು ನಿಮ್ಮ ಜ್ಯೋತ್ಸ್ನಾ ಶೆಟ್ಟಿ. ನೀವು www.currentfm.in ಅಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು. ಅಥವಾ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ನ ಕೂಡ ನೀವು ತಿಳ್ಕೋಬಹುದು. ಹಾಗೆ ನಮ್ಮದು ಐ ಹಾರ್ಟ್ ಆ್ಯಪ್, ಕಮ್ಯುನಿಟಿ ಪ್ಲಸ್ ಆ್ಯಪ್, ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನೀವು ಕನೆಕ್ಟ್ FM 100.9 ಅಂತ ಸರ್ಚ್ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಪ್ರಪಂಚದ ಯಾವ ಮೂಲೆಯಲ್ಲಿದ್ರೂ ಕೂಡ ನೀವು ಕೇಳ್ಬೋದು. ಹಾಗೆ ನಮ್ಮದು ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ. ಅದನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಕೂಡ ನಮ್ಮ ಈ ಒಂದು ಕಾರ್ಯಕ್ರಮ, ನಮ್ಮ ಇಂಟರ್ವ್ಯೂನೆಲ್ಲ ನಾವು ಅದರಲ್ಲಿ ಅಪ್ಲೋಡ್ ಮಾಡ್ತೀವಿ ವಿಡಿಯೋಸ್ನ. ಸೊ ನಿಮಗೆ ಅದರ ಒಂದು ನೋಟಿಫಿಕೇಶನ್ ಕೂಡ ಬರುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿ ಯಾರಂದ್ರೆ ಭರತ್ ಚಂದ್ರು ಅವರು. ಇವರನ್ನ ಪ್ರೀತಿಯಿಂದ ಅಪ್ಪಿ ಅಂದ್ರೆ ನಮ್ಮ ಮನೆ ಹುಡುಗ ಅಂತಾನೂ ಕರೀತಾರೆ. ಭರತ್ ಅವರು ಆಸ್ಟ್ರೇಲಿಯಾ ಇಂಡಿಯಾ ಸಮುದಾಯದ ಬಿಸಿನೆಸ್ ಲೀಡರ್. ಇವರು ಟೆಕ್ನಾಲಜಿ ಎಕ್ಸಿಕ್ಯೂಟಿವ್ ಹಾಗೆ ಪ್ಯಾಷನೇಟ್ ಅಡ್ವೊಕೇಟ್ ಕೂಡ. ಇವರು ಇನ್ಫ್ಲೂಯೆನ್ಸರ್ ಮತ್ತೆ ಪಾಲಿಸಿ ಚೇಂಜ್ ಮೇಕರ್ ಕೂಡ. ಸೊ ಭರತ್ ಅವರು ಪ್ರಸ್ತುತ ಆಸ್ಟ್ರೇಲಿಯಾ ಇಂಡಿಯಾ ಬಿಸಿನೆಸ್ ಕೌನ್ಸಿಲ್ AIBC NSW ಚಾಪ್ಟರ್ ನ ಮ್ಯಾನೇಜ್ಮೆಂಟ್ ಕಮಿಟಿಯಲ್ಲಿ ಸರ್ವ್ ಮಾಡ್ತಾ ಇದ್ದಾರೆ. ಹಾಗೆ ಡೈರೆಕ್ಟರ್ ಆಫ್ ಕಂಟೆಂಟ್ ಆಗಿ ನ್ಯೂ ಇಂಡಿಯಾ ಹೌಸ್ ನಲ್ಲೂ ಕೂಡ ಇವರು ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಸೊ ಬನ್ನಿ ಇವ್ರ ಮೂಲಕನೇ ಇವರ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಣ. ಮೊದಲು ಅವರಿಗೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸೊ ಭರತ್ ಅವರೇ, ನಿಮ್ಗೆ ನಮ್ಮ ಅಪ್ಪು ರೇಡಿಯೋಗೆ ಹೃತ್ಪೂರ್ವಕ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ನನ್ನ ಇನ್ವೈಟ್ ಮಾಡೋಕ್ಕೆ. ಥ್ಯಾಂಕ್ ಯು ಭರತ್ ಅವರೇ. ಇಟ್ಸ್ ಮೈ ಪ್ಲೆಜರ್ ಅಂಡ್ ಆನರ್ ಟು ಹ್ಯಾವ್ ಯು ಆನ್ ಅವರ್ ಅಪ್ಪು ರೇಡಿಯೋ. ಸೊ ಭರತ್ ಅವರೇ, ನಾನು ಈಗ ತಾನೇ ನಿಮ್ಮ ಒಂದು ಕಿರು ಪರಿಚಯ ಮಾಡಿಕೊಟ್ಟೆ. ಸೊ ನಿಮ್ಮ ಬಗ್ಗೆ ನಮ್ಮ ಶ್ರೋತೃಗಳಿಗೆ ನಿಮ್ಮ ಒಂದು ಬ್ಯಾಕ್ ಗ್ರೌಂಡ್ ಏನಾದ್ರ ಬಗ್ಗೆ ಪರಿಚಯ ಮಾಡಿಕೊಡಿ. ಥ್ಯಾಂಕ್ ಯು. ಮೊದಲನೇದಾಗಿ ನಿಮ್ಮ ವೀಕ್ಷಕರಿಗೆ ನಮಸ್ಕಾರಗಳು. ನನ್ನ ಹೆಸರು ಭರತ್ ಚಂದ್ರು ಅಂತ. ನಾನು ಮೂಲತಃ ಬೆಂಗಳೂರಿನವ. ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಿನಲ್ಲೇ. ನಮ್ಮ ಅಜ್ಜಿ ಮನೆ ಬಂದು ಮಲ್ಲೇಶ್ವರಂ ಅಲ್ಲಿ ಇದ್ದಿದ್ದು. ನನ್ನ ಸ್ಕೂಲಿಂಗ್ ಎಲ್ಲ ಬಂದು ಪೂರ್ಣ ಪ್ರಜ್ಞಾಲಿ ಮಾಡಿದ್ದು. ನಂತರ ನಾನು ಇಂಜಿನಿಯರಿಂಗ್ MVIT ಕಾಲೇಜಲ್ಲಿ ಸರ್ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಡಿಗ್ರಿ ಹೋಲ್ಡರ್ ಆಗಿದ್ದೀನಿ. ನಂತರ ಈಗ ನನ್ನ ಕುಟುಂಬ ಅಂತಂದ್ರೆ ನಾನು, ನಮ್ಮ ಅಪ್ಪ ಅಮ್ಮ, ನನ್ನ ತಮ್ಮ ಇದ್ದಾನೆ. ನನ್ನ ತಮ್ಮ ಶರತ್ ಅಂತ, ಅವನು ಕೂಡ ನಮ್ಮ ಜೊತೆನೆ ಇದ್ದಾನೆ, ಇಲ್ಲೇ ಇದ್ದಾನೆ ಸಿಡ್ನಿಲಿ. ಆಮೇಲೆ ನನ್ನ ಬ್ಯೂಟಿಫುಲ್ ಹೆಂಡತಿ ಚಂದನ, ಮತ್ತೆ ಇಬ್ರು ಮುದ್ದಾದ ಮಕ್ಕಳಿದ್ದಾರೆ. ಒಬ್ಬ 8 ವರ್ಷ ಅವ್ಯಕ್ತ ಅಂತ, ಮತ್ತೆ ಇನ್ನೊಬ್ಬ 18 ತಿಂಗಳು ಕೃಷಿ ಅಂತ. ಇದು ನಮ್ಮ ಕುಟುಂಬದ ಮಾಹಿತಿ. ಮತ್ತೆ ಇಲ್ಲಿ ಬಂದಿದ್ದು 2012ರಲ್ಲಿ. ಸೊ ಬೇಸಿಕಲಿ ನಾನು ಬಂದಿದ್ದು ಒಂದು ದಂತಕಥೆನೆ ಅನ್ಬೋದು. ಯಾಕಂದ್ರೆ ತುಂಬಾ ಸನ್ನಿವೇಶಗಳು ಈ ಕಡೆ ಬರೋ ತರ ಮಾಡಿದ್ದು. ಮೊದಲನೇ ಸನ್ನಿವೇಶ ಬಂದ್ಬಿಟ್ಟು ನಾನು ಆಕ್ಸೆಂಚರ್ ಸೇರ್ಕೊಂಡಿದ್ದೆ 2008ರಲ್ಲಿ. ಅಲ್ಲಿಂದ ಒಂದು SIP ಟೆಕ್ನಾಲಜಿ ಕನ್ಸಲ್ಟೆಂಟ್ ಆಗಿ ಸುಮಾರು ವರ್ಷ ಕೆಲಸ ಮಾಡಿ, ಮತ್ತೆ ಇಲ್ಲಿ ಕಾಮನ್ವೆಲ್ತ್ ಬ್ಯಾಂಕ್ ಅಲ್ಲಿ ಕೋರ್ ಬ್ಯಾಂಕಿಂಗ್ ಮಾಡರ್ನೈಸೇಷನ್ ಅಂತ ಒಂದು ದೊಡ್ಡ ಪ್ರೋಗ್ರಾಮ್ ನಡೆಯುತ್ತೆ. ಆಲ್ಮೋಸ್ಟ್ $2 ಬಿಲಿಯನ್ ಪ್ರೋಗ್ರಾಮ್ ಅದು. ಅದ್ರದ್ದು ಇಂಪ್ಲಿಮೆಂಟೇಷನ್ಗೆ SIP ಕನ್ಸಲ್ಟೆಂಟ್ ಆಗಿ ನಾನು ಇಲ್ಲಿ ಬರ್ತೀನಿ. ಅದಕ್ಕಿಂತ ಮುಂಚೆ ನಮ್ಗೆ ಆಕ್ಚುಲಿ UK ಗೆ ಹೋಗ್ಬೇಕಾಗಿರುತ್ತೆ. ಅನಿವಾರ್ಯ ಕಾರಣಗಳಿಂದ ಹೋಗಕ್ಕಾಗಲ್ಲ. ನಮ್ಗೆ ಮೊದಲೇ ಆಸ್ಟ್ರೇಲಿಯಾ ಎಲ್ಲಿದೆ ಅಂತಾನೆ ಗೊತ್ತಿರ್ಲಿಲ್ಲ. ಗೊತ್ತಿದ್ದು ಒಂದೇ, ಇಂಡಿಯಾ ಆಸ್ಟ್ರೇಲಿಯಾ ಮ್ಯಾಚ್ ಆಡಿದಾಗ ತುಂಬಾ ರೈವಲ್ರಿ ಇರುತ್ತೆ, ತುಂಬಾ ಅಗ್ರೆಷನ್ ತೋರಿಸ್ತಾರೆ ಇಲ್ಲಿರೋ ಪ್ಲೇಯರ್ಸ್. ಏನಪ್ಪಾ ಅಲ್ಲಿ ಹೋದ್ಮೇಲೆ ಏನಾಗುತ್ತೆ ಅನ್ನೋ ಒಂದು ಕುತೂಹಲದಿಂದ ನೋಡೋಣ ಅಂತ ಇಲ್ಲಿಗೆ ಬಂದಿದ್ದು. ಇಲ್ಲಿ ಬಂದ್ಮೇಲೆ ನನ್ನ ದಿಕ್ಕು ದೆಸೆ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ. ಆಸ್ಟ್ರೇಲಿಯಾ ಇವಾಗ ಸೆಕೆಂಡ್ ಹೋಮ್ ಆಗಿದೆ ನನಗೆ. ನನ್ನ ಪೂರ್ತಿ ಕುಟುಂಬ ಇಲ್ಲಿಗೆ ಮೈಗ್ರೇಟ್ ಆಗಿದ್ದಾರೆ. ಇದು ನನ್ನ ಒಂದು ಸಮೀಕ್ಷೆ ಹಿನ್ನೆಲೆ. ತುಂಬಾ ಖುಷಿ ಆಯ್ತು ಭರತ್ ಅವರೇ. ನೀವ್ ಈಗ ತಾನೇ ಹೇಳಿದ್ರಿ ನಿಮ್ ಫ್ಯಾಮಿಲಿ ಬಗ್ಗೆ ಎಲ್ಲ ಇಂಟ್ರೊಡ್ಯೂಸ್ ಮಾಡಿದ್ರಿ. ನೀವು ಹೇಗೆ ಬಂದ್ರಿ ಆಸ್ಟ್ರೇಲಿಯಾಗೆ. ನೀವು 2012 ಅಲ್ಲಿ ನೀವು ಆಸ್ಟ್ರೇಲಿಯಾಗೆ ಮೈಗ್ರೇಟ್ ಆಗ್ತೀರಾ. ಸೊ ಸಿನ್ಸ್ ದೆನ್ ಯು ಬಿಕೇಮ್ ಎ ಪ್ರಾಮಿನೆಂಟ್ ವಾಯ್ಸ್ ಇನ್ ದ ಇಂಡಿಯನ್ ಡಯಾಸ್ಪೊರಾ. ಸೊ ನೀವು ನಿಮ್ಮ ಒಂದು ವೃತ್ತಿ ಜೀವನದ ಬಗ್ಗೆ, ಹಾಗೆ ಆಸ್ಟ್ರೇಲಿಯಾಗೆ ಬಂದಾಗ ನಿಮ್ಗೆ ಯಾವ ಚಾಲೆಂಜ್ ನ ನೀವು ಎದುರಿಸಿದ್ರಿ, ಸೊ ಹೇಗೆ ಅದನ್ನ ಓವರ್ಕಮ್ ಮಾಡಿದ್ರಿ, ಇದ್ರ ಬಗ್ಗೆ ನೀವೆಲ್ಲ ಹೇಳಿ. ಮೊದಲನೇದಾಗಿ ಆಸ್ಟ್ರೇಲಿಯಾಗೆ ಬಂದಾಗ ಒಂದು ಹ್ಯೂಜ್ ಕಲ್ಚರಲ್ ಡಿಫ್ರೆನ್ಸ್ ಇತ್ತು. ಫುಡ್ ಆಗಿರ್ಬೋದು, ಮತ್ತೆ ಲ್ಯಾಂಗ್ವೇಜ್ ಆಗಿರ್ಬೋದು, ಮತ್ತೆ ಇಂಟ್ರಾಕ್ಟ್ ಮಾಡೋ ರೀತಿ ಆಗಿರ್ಬೋದು. ಏನಕ್ಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮ್ಮ ವೀಕ್ಷಕರಲ್ಲಿ ತುಂಬಾ ಯೂತ್ ಮತ್ತೆ ಸ್ಟೂಡೆಂಟ್ಸ್ ಕೂಡ ಕೇಳ್ತಾರೆ ಅಂತ ನಾನು ಕೇಳ್ಪಟ್ಟೆ. ಸೊ ಅವ್ರಿಗೆಲ್ಲ ಒಂದು ದಾರಿಯಾಗ್ಲಿ, ಅದನ್ನ ನಾನು ಇನಿಷಿಯಲಿ ತುಂಬಾ ರೆಸಿಸ್ಟ್ ಮಾಡ್ತಾ ಇದ್ದೆ. ಏನಪ್ಪಾ ನಾನು ಈ ತರ ಬೆಂಗಳೂರಿಂದ ಬಂದ್ಮೇಲೆ ಬೆಂಗಳೂರಲ್ಲಿ ಎಲ್ಲ ಗೊತ್ತಿರುತ್ತೆ, ಊಟ ಆಗಿರ್ಬೋದು, ಜನ ಆಗಿರ್ಬೋದು. ಆ ಶಿಫ್ಟ್ ಏನಾಗಿದೆ, ಲೈಫ್ ಸ್ಟೈಲ್ ಶಿಫ್ಟ್ ಆಸ್ಟ್ರೇಲಿಯಾಗೆ ಬಂದಾಗ ಬಹಳ ಕಷ್ಟ ಆಯ್ತು. ಇನಿಷಿಯಲ್ 1 ಮಂತ್ ನಾನು ಒಂದ್ಸತಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಏರ್ಪೋರ್ಟ್ ಬೇರೆ ಹೋಗ್ಬಿಟ್ಟಿದೆ. ಅಯ್ಯೋ ಆಗಲ್ಲಪ್ಪ ನಮ್ಗೆ ಬಂದಿದ ತಕ್ಷಣ ಒಂದು ತಿಂಗಳಲ್ಲಿ
ನಂತರ ಆಮೇಲೆ ನನಗೆ ಒಂದು ಅರಿವೇನಾಯ್ತು ಅಂದ್ರೆ ಈ ಚೇಂಜ್ನ ನಾನು ಎಂಬರೇಸ್ ಮಾಡ್ಕೊಬೇಕು, ಇದನ್ನ ಅಡಾಪ್ಟ್ ಮಾಡ್ಕೊಬೇಕು, ಅವ್ರದ್ದು ರೀತಿ ನೀತಿ ನಾವು ತಿಳ್ಕೊಬೇಕಾಗುತ್ತೆ. ಡಿಫ್ರೆನ್ಸ್ ಇರುತ್ತೆ, ಏನಕ್ಕೆ ಅವರು ಈ ರೀತಿ ಇದಾರೆ ಅದನ್ನ ತಿಳ್ಕೊಬೇಕು ಅನ್ನೋ ಕುತೂಹಲದಿಂದ, ಕ್ಯೂರಿಯಾಸಿಟಿ, ಬೇಸಿಕಲಿ ಕ್ಯೂರಿಯಾಸಿಟಿ ಹ್ಯಾಸ್ ಲೆಡ್ ಟು ಅ ಚೇಂಜ್. ಅದಾದ್ಮೇಲಿಂದ ಅಡಾಪ್ಟ್ ಮಾಡ್ಕೊಂಡು ಈ ಚಾಲೆಂಜಸ್ ನ ಎಲ್ಲರೂ ತುಂಬಾ ತುಂಬಾ ಏನ್ ಅನ್ಕೊಂತಾರೆ. ನಾನು ಬಂದಿದ್ದೆ 2012ರಲ್ಲಿ ಇಲ್ಲಿ, ಅವಾಗ ತುಂಬಾನೇ ಡಿಫರೆನ್ಸ್ ಇತ್ತು ಆಸ್ಟ್ರೇಲಿಯಾಗೆ. ಅವಾಗ ಏನಿದೆ ಇವಾಗ ಏನಿದೆ ಅದ್ರ ಬಗ್ಗೆ ಒಂದು ಮಾತಾಡೋದಿದೆ, ನಿಮ್ಮ ಸೆಗ್ಮೆಂಟ್ ಅಲ್ಲಿ ಮಾತಾಡೋಣ. ಆದ್ರೆ ಒಬ್ಬ ಯುವಕನಾಗಿ ಬಂದಾಗ ಯಾವ್ಯಾವ ರೀತಿ ನಾವು ಚೇಂಜ್ ಆಗ್ತೀವಿ, ಎಲ್ಲೆಲ್ಲಿ ಆಪರ್ಚುನಿಟಿ ಇರುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಪ್ರಾಬಬ್ಲಿ ಈಗ ನಿಮ್ ವೀಕ್ಷಕರು ನೋಡ್ತಾ ಇದ್ರೆ ಇದರಿಂದ ಅರ್ಥ ಮಾಡ್ಕೊಂತಾರೆ, ಎಲ್ಲಿ ನೋಡ್ಬೇಕು, ಏನ್ ಮಾಡ್ಬೇಕು, ಯಾವ್ಯಾವ ರೀತಿ ನಾವು ಅಡಾಪ್ಟ್ ಆಗ್ಬೇಕಾಗುತ್ತೆ, ಎಲ್ಲಿ ಏನ್ ಸಿಗುತ್ತೆ ಆ ಮಾಹಿತಿಗಳನ್ನ ನಿಮ್ಮ ಶೋ ಅಲ್ಲಿ ಸಿಗುತ್ತೆ. ಅದನ್ನ ಅವ್ರು ಫಾಲೋ ಮಾಡ್ಕೊಂಡು ಹೋಗ್ಬಿಟ್ರೆ ಅವ್ರ ಜರ್ನಿ ತುಂಬಾ ಈಸಿ ಆಗ್ಬಿಡುತ್ತೆ. ಇದೇ ರೀತಿ ನಂದು ಒಂದು ಜರ್ನಿ ಕೂಡ ಹಾಗೆ ಸ್ಟಾರ್ಟ್ ಆಯ್ತು. ಆಮೇಲೆ ಫ್ರೆಂಡ್ಸ್ ಆದ್ರು, ಇಲ್ಲೊಂದು ಕಮ್ಯುನಿಟಿ ಫಾರ್ಮ್ ಆಯ್ತು. ಕನ್ನಡದ ಕಮ್ಯುನಿಟಿ ಇದೆ, ತುಂಬಾ ಲಾರ್ಜ್ ಇದೆ, ತುಂಬಾ ಜನ ಇದ್ದಾರೆ ಅದರಲ್ಲಿ, ತುಂಬಾ ಸಪೋರ್ಟಿವ್ ಆಗಿರ್ತಾರೆ. ಅವ್ರ ಜೊತೆ ನಾವು ಮಿಂಗಲ್ ಆಗ್ಬಿಟ್ಟು ನಾವು ಕೂಡ ಗಣೇಶ ಕೂರ್ಸೋದು, ಗಣೇಶ ಹಬ್ಬ ಮಾಡಿದಾಗ ಹೋಗೋದು, ಆತರ ಎಲ್ಲ ಆದಾಗ ನಮಗೂ ಒಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು, ಇಲ್ಲೇನಾದ್ರೂ ಮಾಡ್ಬೋದು, ಇರ್ಬೋದು ಅಂತ. ಆ ರೀತಿಯಲ್ಲಿ ಆ ಚಾಲೆಂಜಸ್ ನ ಓವರ್ಕಮ್ ಮಾಡಕ್ಕೆ ನನಗೆ ಹೆಲ್ಪ್ ಆಯ್ತು ಅಂತ ಹೇಳೋದು. ಸೊ ಬೇಸಿಕಲಿ ಒಂದು ನೆಟ್ವರ್ಕಿಂಗ್ ಅಂತಾನೆ ಹೇಳ್ಬೋದು. ನಿಮ್ಗೆ ಫಸ್ಟ್ ಬಂದಾಗ ನೀವ್ ಅಂದ್ರೆ ನಮ್ಗೆ ತುಂಬಾ ಭಯ ಆಗೋಯ್ತು, ಹೇಗಿರೋದು ಈ ಕಲ್ಚರ್ ಅಂದ್ರೆ ಡೆಫಿನೆಟ್ಲಿ ಯಾವ್ದಾದ್ರು ಹೊಸ ಜಾಗಕ್ಕೆ ಹೋದಾಗ, ಹೊಸ ನೀವು ಜಾಬ್ ಚೇಂಜ್ ಮಾಡಿದಾಗ್ಲೂ ಅಷ್ಟೇ ಆ ಕಲ್ಚರ್ ನ ನೀವು ಅಡಾಪ್ಟ್ ಮಾಡ್ಕೋಬೇಕಾಗತ್ತೆ. ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ ಅವರ ಒಂದು ವಾತಾವರಣ ಎಲ್ಲ. ಎಸ್ಪೆಷಲಿ ಇಂಡಿಯಾ ಅಂದ್ರೆ ಅಲ್ಲೇನೆ ಒಂದು ಮಲ್ಟಿಕಲ್ಚರಲ್ ಇರ್ತಾ ಇತ್ತು ನಮ್ದು. ವಿ ಬಾರ್ನ್ ಬ್ರಾಟ್ ಅಪ್ ಇನ್ ಎ ಮಲ್ಟಿಕಲ್ಚರಲ್ ಸೊಸೈಟಿ. ಬಟ್ ಇಲ್ಲಿ ಬಂದ್ರೆ ಒಂದು ನೇಷನ್ ವೈಡ್ ಮಲ್ಟಿಕಲ್ಚರಲಿಸಮ್ ಇಲ್ಲೆಲ್ಲ, ಡಿಫ್ರೆಂಟ್ ನ್ಯಾಷನಾಲಿಟೀಸ್ ಅವರೆಲ್ಲ ಇರ್ತಾರೆ, ವೆರಿ ಡಿಫ್ರೆಂಟ್ ಆಕ್ಚುಲಿ. ಸೊ ನಮ್ಮ ಅಪ್ಬ್ರಿಂಗಿಂಗ್ ಡಿಫ್ರೆಂಟ್ ಆಗಿರುತ್ತೆ, ಇಲ್ಲಿ ಅಪ್ಬ್ರಿಂಗಿಂಗ್ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ. ಸೊ ದಟ್ಸ್ ಆಲ್ ಚಾಲೆಂಜಿಂಗ್. ಬಟ್ ನೀವ್ ಅಂದ್ರೆ ಇಲ್ಲಿ ಬಂದಾಗ ನೀವು ಕನ್ನಡದವ್ರನ್ನೆಲ್ಲ ನೀವು ಪರಿಚಯ ಮಾಡ್ಕೊಂಡ್ರಿ, ಆಮೇಲೆ ನೀವ್ ಅಂದ್ರೆ ಇಲ್ಲಿ ಗಣೇಶ ಹಬ್ಬ ಅದಕ್ಕೆಲ್ಲ ಬರ್ತಾ ಇದ್ರಿ, ಆಗ ಸಾವಿರಾರು ಜನಗಳನ್ನ ನೋಡಿದ್ರಿ ನೀವು ನಮ್ಮ ಕನ್ನಡದವರೆಲ್ಲ. ಸೊ ಅವಾಗಿರ್ಲಿಲ್ಲ ನಿಮ್ಗೆ ಆ ಟೈಮಲ್ಲಿ 2012, ಇವಾಗೆಲ್ಲ 1000 ಆಗಿದೆ. ಓಕೆ, ನಿಮ್ಗೆ ಆ ಟೈಮಲ್ಲಿ ಇದ್ದಾಗ ಒಂದು 106 ಜನ ಅಂತ, ನಮ್ದು ಅವಾಗ ಅದೇ 1000 ತರ ಅಲ್ವಾ? 5 ಜನ ಸಿಕ್ಬಿಟ್ರೆ ಸಾಕಾಗ್ತದೆ. ಏನಾದ್ರು ನಮ್ ಬಗ್ಗೆ ಹೇಳ್ಕೊಳ್ಳೋಣ, ನಮ್ಗೆ ಚಾಲೆಂಜಸ್ ಬಗ್ಗೆ ಮಾತಾಡೋಣ, ಆತರ ಎಲ್ಲ ಅನ್ಸುತ್ತೆ. ಹೌದು. ಸೊ ತುಂಬಾ ಖುಷಿ ಆಯ್ತು ನಿಮ್ಮ ಒಂದು ಚಾಲೆಂಜಸ್ ನೆಲ್ಲ ಹೇಗೆ ನೀವು ಒಂದು ಓವರ್ಕಮ್ ಮಾಡಿದ್ರಿ, ಹೇಗೆ ನಿಮ್ಮನ್ನ ನೀವು ಅಡಾಪ್ಟ್ ಮಾಡ್ಕೊಂಡ್ರಿ. ಸೊ ಬೇಸಿಕಲಿ ಒಂದು ನೆಟ್ವರ್ಕಿಂಗು ಅಷ್ಟೇ, ಅದ್ರ ಜೊತೆ ನಿಮ್ದೊಂದು ಅಡಾಪ್ಟಬಿಲಿಟಿನೂ ಅಂತಾನು ಹೇಳ್ಬೋದು. ಹಾಗೆ ನೀವು ಈಗ ಪ್ರಸ್ತುತ AIBC ಅಂದ್ರೆ ಆಸ್ಟ್ರೇಲಿಯಾ ಇಂಡಿಯಾ ಬಿಸ್ನೆಸ್ ಕೌನ್ಸಿಲ್, ಅದು ನ್ಯೂ ಸೌತ್ ವೇಲ್ಸ್ ನ ಚಾಪ್ಟರ್ ಅಲ್ಲಿ ನೀವು ಮ್ಯಾನೇಜ್ಮೆಂಟ್ ಕಮ್ಯುನಿಟಿಯಲ್ಲಿ ಸರ್ವ್ ಮಾಡ್ತಾ ಇದ್ದೀರಾ. ಸೊ ಈ ಒಂದು AIBC ಅಂದ್ರೆ ಏನು? ಸಾಮಾನ್ಯ ಎಲ್ಲರಿಗೂ ಅದು ಏನು ಅನ್ನೋದು ಗೊತ್ತೇ ಇಲ್ಲ. ಸೊ ಅದರ ಬಗ್ಗೆ ಹೇಳಿ, ಅದರ ಜವಾಬ್ದಾರಿ ಏನು, ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಏನು ಆ ಒಂದು AIBC, ಅದ್ರ ಬಗ್ಗೆ ನಮ್ಮ ಶ್ರೋತೃಗಳ ಹತ್ರ ಹಂಚ್ಕೊಳ್ಳಿ. ಖಂಡಿತವಾಗ್ಲು. ಆಸ್ಟ್ರೇಲಿಯಾ ಇಂಡಿಯಾ ಬಿಸ್ನೆಸ್ ಕೌನ್ಸಿಲ್ ಬಂದ್ಬಿಟ್ಟು ಒಂದು 40 years ಓಲ್ಡ್ ಆರ್ಗನೈಸೇಷನ್. ಅದು ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಆಗಿರುತ್ತೆ. ಅದನ್ನ 2 ಕಂಟ್ರಿಯ ಪ್ರೈಮ್ ಮಿನಿಸ್ಟರ್ಸ್ ಬಂದು ಇನಾಗ್ರೇಟ್ ಮಾಡ್ತಾರೆ. ಸೊ ಬೇಸಿಕಲಿ ಅವಾಗಿನ ಕಾಲದ ರಾಜೀವ್ ಗಾಂಧಿ ಅವರಾಗಿರ್ಬೋದು, ಮತ್ತೆ ಆಸ್ಟ್ರೇಲಿಯನ್ ಪ್ರೈಮ್ ಮಿನಿಸ್ಟರ್ ಮರ್ತೋಗ್ತಾ ಇದ್ದೀನಿ ನಾನು, ಜಾನ್ ಹವಾರ್ಡ್. ಅವಾಗ 30 years ago ಅಂದ್ರಲ್ಲ, 40 years. ಓ ಹಂಗಂದ್ರೆ ಅವರಲ್ಲ ಬಿಡಿ, ನಾವು ಬಂದಾಗ ಜಾನ್ ಹವಾರ್ಡ್ ಖಂಡಿತ ಪರವಾಗಿಲ್ಲ. ಸೊ ಅವರಿಬ್ರು ಇನಾಗ್ರೇಟ್ ಮಾಡಿ, ಅವ್ರ ಇಂಟೆನ್ಷನ್ ಏನಿತ್ತು ಅಂತಂದ್ರೆ ಆಸ್ಟ್ರೇಲಿಯಾ ಮತ್ತೆ ಇಂಡಿಯಾ ಮಧ್ಯದಲ್ಲಿ ಟ್ರೇಡ್ ನ ಈಸಿಯಾಗಿ ಎನೇಬಲ್ ಮಾಡೋದು ಅವರ ಆಬ್ಜೆಕ್ಟಿವ್ ಆಗಿತ್ತು. ಬಿಕಾಸ್ ಅವಾಗಿನ ರಿಲೇಶನ್ಶಿಪ್ ಇಂಡಿಯಾ ಮತ್ತೆ ಆಸ್ಟ್ರೇಲಿಯಾ ನಡುವೆ ಅಷ್ಟು ಚೆನ್ನಾಗಿರ್ಲಿಲ್ಲ. ಆಸ್ ಯು ಕ್ಯಾನ್ ಇಮ್ಯಾಜಿನ್, ಇಟ್ ವಾಸ್ ಮೋರ್ ಅಬೌಟ್ 3 C's ಅಂತಾರೆ. ಏನಂದ್ರೆ ಕರಿ 1980s ಅಲ್ಲಿ ಅಂತ ಹೇಳ್ಬೋದು, 86 ಅಲ್ಲಿ 3 C's ಅಂತಾರೆ. ಕರಿ, ಕ್ರಿಕೆಟ್ ಮತ್ತೆ ಕಲ್ಚರ್ ಅಂತ. ಸೊ ಇಂಡಿಯಾ ವಾಸ್ ಓನ್ಲಿ ಲಿಮಿಟೆಡ್ ಟು ದಟ್ ಎಂಟಿಟಿ ಆರ್ ದಟ್ ಪ್ರಮೇಸ್ ಅವಾಗ. ಬಟ್ ಇವಾಗ ಚೇಂಜ್ ಆಗಿದೆ. ಈಗ 4 D's ಆಗಿದೆ. ಡಯಾಸ್ಪೋರಾ ಆಗಿದೆ, ಆಮೇಲೆ ಡಿಫೆನ್ಸ್ ಅಂಡ್ ಸೆಕ್ಯೂರಿಟಿ ಆಗಿದೆ, ಆ ತರ 4 Dಗಳಾಗಿದೆ. ಇಟ್ಸ್ ಎ ಹ್ಯೂಜ್ ಚೇಂಜ್, ಇಟ್ಸ್ ಎ ಹ್ಯೂಜ್ ಶಿಫ್ಟ್. ಐ ಥಿಂಕ್ ನಾನು ಇದು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಚೈನಾ ಹೌ ಇಟ್ ವಾಸ್ ಇನ್ 1990
ಅವ್ರದ್ದೊಂದು ರೆವಲ್ಯೂಷನ್ ಸ್ಟಾರ್ಟ್ ಆಯ್ತಲ್ಲ, ಆ ತರ ಇವಾಗ ಇಂಡಿಯಾ ಇದೆ. ಇಂಡಿಯಾ ಹ್ಯಾಸ್ ಗಾಟ್ ದ ಮೋಸ್ಟ್ versatile platform today to grow into an economy that is unimaginable. ಆ ಪೊಟೆನ್ಷಿಯಲ್ ನ ಯೂಸ್ ಮಾಡ್ಕೊಂಡ್ರೆ, ಆ ಕೇಪಬಿಲಿಟಿನ ಯೂಸ್ ಮಾಡ್ಕೊಂಡ್ರೆ, ಅದನ್ನ ತುಂಬಾ ಚೆನ್ನಾಗಿ ಆಸ್ಟ್ರೇಲಿಯಾ ಅರ್ಥ ಮಾಡ್ಕೊಂಡಿದೆ ಇವಾಗ. ಯಾಕಂತಂದ್ರೆ ಆಸ್ಟ್ರೇಲಿಯಾದಲ್ಲಿ ರಿಸೋರ್ಸಸ್ ಇದೆ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಇದೆ, ಇನೋವೇಷನ್ಸ್ ಇದೆ, ಇನೋವೇಷನ್ ಹಬ್ಸ್ ಇದೆ. ಅದೇ ರೀತಿ ಇಂಡಿಯಾದಲ್ಲಿ ಏನಿದೆ, ಸ್ಟಾರ್ಟ್ಅಪ್ಸ್ ಇದೆ, ಯಂಗ್ ಮೈಂಡ್ಸ್ ಇದಾರೆ, ಸ್ಕಿಲ್ ಸೆಟ್ ಇದೆ, ರಿಸೋರ್ಸಸ್ ಇದೆ. ಸೊ ಇವರು ಇಬ್ರು ಒಟ್ಟಿಗೆ ಸೇರಿದ್ರೆ, ಕೊಲಾಬ್ ಮಾಡಿದ್ರೆ ಎರಡು ಕಂಟ್ರಿಗೂ ಬೆನಿಫಿಟ್ ಆಗುತ್ತೆ. ಸೊ ಇಟ್ಸ್ ಎ ವಿನ್ ವಿನ್ ಫಾರ್ ಬೋತ್ ಆಫ್ ದೆಮ್. ಸೊ ಆ ಇಂಟೆನ್ಷನ್ ಅಲ್ಲಿ ಆಸ್ಟ್ರೇಲಿಯಾ ಇಂಡಿಯಾ ಬಿಸ್ನೆಸ್ ಕೌನ್ಸಿಲ್ ಮುಂದೆ ನಡೀತಾ ಇದೆ. ಟ್ರೇಡ್ ಎನೇಬಲ್ ಮಾಡೋದು ಮತ್ತೆ ಪಾಲಿಸೀಸ್ ಎನೇಬಲ್ ಮಾಡೋದು, ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಎರಡು. ಇದು 40 years ಆಗುತ್ತೆ. ಸೊ 40 years ನೆಕ್ಸ್ಟ್ ಇಯರ್ಗೆ ನಾವು ತುಂಬಾ ಗ್ರ್ಯಾಂಡ್ ಆಗಿ ಈ ಇವೆಂಟ್ ನ ನಡೆಸಬೇಕು ಅಂತ ಅನ್ಕೊಂಡಿದ್ವಿ. ಆಮೇಲೆ ನ್ಯೂ ಸೌತ್ ವೇಲ್ಸ್ ಅಲ್ಲಿ ಸ್ಪೆಸಿಫಿಕಲಿ ವಿತೌಟ್ ಗಿವಿಂಗ್ ಮಚ್ ಡೀಟೇಲ್ಸ್ 7 days ಆಫ್ ಈವೆಂಟ್ ಮಾಡೋಣ ಅಂತ ಪ್ಲಾನ್ ಕಂಪ್ಲೀಷನ್. ಮತ್ತೆ ಲಾಸ್ಟ್ ಫ್ಯೂ ಇಯರ್ಸ್ ಆಫ್ಟರ್ ಕೋವಿಡ್ ಆದ್ಮೇಲಂತೂ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಆಗಿದೆ ಒಂದು ರಿಲೇಶನ್ಶಿಪ್ ಎರಡು ಕಂಟ್ರಿ ಮಧ್ಯದಲ್ಲಿ. ಆ ನಿಟ್ಟಿನಲ್ಲಿ ಈ ಆರ್ಗನೈಸೇಷನ್ ಕೆಲಸ ಮಾಡುತ್ತೆ. ನಾನು ಅದೇ ಈ ಮೂಲಕ ನಿಮ್ಮ ವೀಕ್ಷಕರಿಗೂ ನಾನು ಅದೇ ಕೇಳ್ಕೊಡೋದು, ನೋಡಿ ಆಸ್ಟ್ರೇಲಿಯಾ ಇಂಡಿಯಾ ಬಿಸ್ನೆಸ್ ಕೌನ್ಸಿಲ್ ಪೇಜ್ಗೆ ಹೋಗಿ ನೋಡಿ. ನಿಮ್ಗೆ ಏನಾದರೂ ಅಲ್ಲಿ ಆಪರ್ಚುನಿಟಿ ಏನಾದರೂ ಕಾಣಿಸ್ತೆ ಖಂಡಿತವಾಗ್ಲೂ ರೀಚ್ ಔಟ್ ಮಾಡಿ. ಈಗ ನನ್ನ ಮೂಲಕ ಏನ್ ಮಾಡೋಕ್ಕಾಗುತ್ತೋ ಅಥವಾ ನಮ್ಮ ಟೀಮ್ ಮೂಲಕ ಏನ್ ಮಾಡೋಕ್ಕಾಗುತ್ತೋ ಎರಡು ಕಂಟ್ರಿ ನಾವು ಖಂಡಿತವಾಗ್ಲೂ ನಾವು ಆ ಪ್ರಯತ್ನ ಅಂತೂ ಖಂಡಿತವಾಗ್ಲೂ ಪಡ್ತೀವಿ. ಹೌದು. ಸೊ ರೀಸೆಂಟ್ ಆಗು ಕೂಡ ನಾವು ಒಂದು ಮಂಜುಳಾ ಅವರು ಒಂದು ನಮ್ಮ ಕರ್ನಾಟಕದಿಂದ ಬಂದಿದ್ರು ಆಕ್ಚುಲಿ. ಸೊ ITBT ಒಂದು ಸೆಕ್ರೆಟರಿ ಫ್ರಮ್ ಕರ್ನಾಟಕ ಬಂದಾಗ ಕೂಡ ಇಟ್ ವಾಸ್ ಎ ವೆರಿ ಗುಡ್ ಆಪರ್ಚುನಿಟಿ ಟು, ಯಾಕಂದ್ರೆ ಅವ್ರು ಅವಾಗ ಹೇಳ್ತಾ ಇದ್ರು ಎಷ್ಟೊಂದು ಇಂಟರ್ನ್ಯಾಷನಲ್ ಕಂಪನೀಸ್, ಫಾರ್ ಎಕ್ಸಾಂಪಲ್ ಗೂಗಲ್ ಇರ್ಬೋದು, ಪ್ರತಿಯೊಂದು ಇಂಟರ್ನ್ಯಾಷನಲ್ ಕಂಪನೀಸ್ ಔಟ್ಸೋರ್ಸ್ ಆಗಿದೆ. ಈ ಒಂದು ಬ್ಯಾಂಕ್ಸ್ ಅಷ್ಟೇ, ಕಾಮ್ ಬ್ಯಾಂಕು, NZ ಬ್ಯಾಂಕು ಆಸ್ಟ್ರೇಲಿಯಾ ಇಂದ ಎಲ್ಲ. ಸೊ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ನೀವ್ ಹೇಳ್ದಂಗೆ ಸ್ಕಿಲ್ಸ್ ಇದಾರೆ, ರಿಸೋರ್ಸ್ ಇದೆ. ಅದಕ್ಕೆ ಎಷ್ಟೊಂದು ಕಂಪನೀಸ್ ಆಸ್ಟ್ರೇಲಿಯಾದಿಂದ ಅವ್ರದ್ದೆಲ್ಲ ಒಂದು ಔಟ್ಸೋರ್ಸ್ ಆಗಿದೆ ಇಂಡಿಯಾದಲ್ಲಿ. ಯಾಕಂದ್ರೆ ಅಲ್ಲಿ ಸ್ಕಿಲ್ಸ್ ಇದೆ, ಎಲ್ಲರೂ ಇಂಗ್ಲಿಷ್ ಮಾತಾಡ್ತಾರೆ. ಸೊ ದಟ್ಸ್ ಆಲ್ ಬೆನಿಫಿಟಿಂಗ್ ಈಚ್ ಅದರ್ ಆಕ್ಚುಲಿ. ಹಾಗೆ ನೀವು ಹೇಳಿದ್ರೆ ಸ್ಟಾರ್ಟ್ಅಪ್ಸ್ ಎಲ್ಲ ಇದೆ. ಸೊ ಈ ಒಂದು ಆಸ್ಟ್ರೇಲಿಯಾ ಇಂಡಿಯಾ ಬಿಸ್ನೆಸ್ ಕೌನ್ಸಿಲ್, ಸೊ ಈ ಒಂದು ಸ್ಟಾರ್ಟ್ಅಪ್ಸ್ಗೆ ಆಗಲಿ ಯಾವ್ದಾದ್ರು ಒಂದು ಬಿಸ್ನೆಸ್ ರಿಲೇಶನ್ಶಿಪ್ ಇರ್ಬೋದು, ಬೇರೆ ಯಾವ ರೀತಿಯ ಒಂದು ಕೊಲಾಬ್ರೇಷನ್ ಆದ್ರೂ ಇರ್ಬೋದು. ಸೊ ಈ ಒಂದು AIBC ಇಂಡಿಯಾ ಮತ್ತೆ ಆಸ್ಟ್ರೇಲಿಯಾ ಮಧ್ಯೆ ಒಂದು ಬ್ರಿಡ್ಜ್ ಆಗಿ ಕೆಲಸ ಮಾಡುತ್ತೆ. ಒಂದು ಸೇತುವೆ ಆಗಿ ಸೊ ಆಸ್ಟ್ರೇಲಿಯಾ ಮತ್ತೆ ಇಂಡಿಯಾ ಬಿಸ್ನೆಸ್ ಮಧ್ಯೆ ನಡೆಯುತ್ತೆ. ಸೊ ತುಂಬಾ ಚೆನ್ನಾಗಿ ಎಲ್ಲ ವಿವರಿಸಿದ್ರಿ. ಸೊ ನೀವು ಹೇಳ್ದಂಗೆ ಈ ಒಂದು ಟ್ರೇಡ್ ಅಂಡ್ ಇನ್ವೆಸ್ಟ್ಮೆಂಟ್, ಈ ಕಲ್ಚರಲ್ ಎಕ್ಸ್ಚೇಂಜ್ ಕೂಡ ಈ AIBC ಎಲ್ಲಾ ತರನು ನೋಡ್ಕೊಳ್ಳುತ್ತೆ. ಹೌದು, ನೀವು ಕಲ್ಚರಲ್ ಎಕ್ಸ್ಚೇಂಜ್ ಅಂದಿದ್ದಕ್ಕೆ ನನಗೊಂದು ಸ್ಟೋರಿ ನೆನಪಾಗುತ್ತೆ. ನಾನು 2012ರಲ್ಲಿ ಇಲ್ಲಿ ಬಂದಾಗ ನಾನು ಕೆಲವರು ನನ್ನ ಆಸ್ಟ್ರೇಲಿಯನ್ ಫ್ರೆಂಡ್ಸ್ ಇದ್ರು ನಾನು ಕೆಲಸ ಮಾಡೋ ಜಾಗದಲ್ಲಿ. ಅವ್ರಿಗೆ ನಾವು ಹೇಳ್ಕೊಡ್ತಾ ಇದ್ವಿ ಕನ್ನಡದ ಭಾಷೆ, ಕನ್ನಡದ ಪದಗಳು ಯೂಸ್ ಮಾಡೋದು. ನಾವು ಬೈತಾಡ್ತಾ ಇದ್ವಿ, ತುಂಬಾ ಬೈದಾಡ್ತಾ ಇದ್ವಿ ಕೆಲಸಗಳು ಮಾಡ್ಬೇಕಾದ್ರೆ. ಅವ್ರು ಏನ್ ಹೇಳ್ತಾ ಇದೀಯಾ ಅಂತ ಇದ್ರು. ನಾವು ಅವ್ರಿಗೆಲ್ಲ ಸ್ಲ್ಯಾಂಗ್ಸ್ ಎಲ್ಲ ಹೇಳ್ಕೊಡ್ತಾ ಇದ್ವಿ. ಟುಡೇ ಎಷ್ಟು ಚೇಂಜ್ ಆಗಿದೆ ಅಂತಂದ್ರೆ, ಎಷ್ಟೊಂದು ಜನ ನಮ್ಮ ಸ್ನೇಹಿತರು ಈಗ ಸಲ್ವಾರ್ಸ್ ಆಗಿರ್ಬೋದು, ಸೂಟ್ಸ್ ಆಗಿರ್ಬೋದು, ಇಂಡಿಯನ್ ಅಟೈರ್ಸ್ ಆಗಿರ್ಬೋದು, ಮನೆಯಲ್ಲಿ ಈಗ ನನ್ನ ಫ್ರೆಂಡ್ಸ್ಗಳು ಆಸ್ಟ್ರೇಲಿಯನ್ ಫ್ರೆಂಡ್ಸ್ ಮನೆಯಲ್ಲಿ ಅಟ್ಲೀಸ್ಟ್ ಒಂದ್ ಅಥವಾ 2 ಪೇರ್ ಯಾವಾಗ್ಲೂ ಇಟ್ಕೊಂಡಿರ್ತಾರೆ. ಬಿಕಾಸ್ ಯಾಕಂದ್ರೆ ಅವ್ರಿಗೆ ಗೊತ್ತು ಇವಾಗ ದೀಪಾವಳಿ ಬರುತ್ತೆ, ಹೋಲಿ ಬರುತ್ತೆ, ಅದು ಸೀಸನಲ್ ಆಗ್ಬಿಟ್ಟಿದೆ ಈಗ. ಸೊ ದೇ ಆರ್ ಕೈಂಡ್ ಆಫ್ ಬ್ಲೆಂಡೆಡ್ ಇನ್ ಟು ಅವರ್ ಕಲ್ಚರ್. ಖಂಡಿತ. ಈಗ ಪ್ರತಿಯೊಬ್ರು ನೀವು ನೋಡ್ಬೋದು, ಎವ್ರಿ ಇವನ್ ನಾನ್ ನೋಡಿದಾಗ ಸುಮಾರು ಕಂಪನಿಗಳೇ ಇರ್ಬೋದು, ಎಲ್ಲಾ ಕಡೆ ನಮ್ಮೊಂದು ಆಸ್ಟ್ರೇಲಿಯಾದಲ್ಲಿ ಜೋರಾಗಿ ಈವನ್ ಒಪೆರಾ ಹೌಸ್ ಹತ್ರ, ಡಾರ್ಲಿಂಗ್ ಹವರ್ ಹತ್ರ ಎಲ್ಲ, ಅದ್ರಲ್ಲಿ ಎಸ್ಪೆಷಲಿ ದಿವಾಲಿ ಅಂದ್ರೆ ಅದೊಂದು ಇಂಟರ್ನ್ಯಾಷನಲ್ ಫೆಸ್ಟಿವಲ್ ತರ ಆಗೋಗಿದೆ. ಇಟ್ಸ್ ನಾಟ್ ಜಸ್ಟ್ ಓನ್ಲಿ ಫಾರ್ ಇಂಡಿಯನ್ಸ್, ಹಿಂದೂಗಳಿಗೆ ಮಾತ್ರ ಅಲ್ಲ, ಅದು ಒಂಥರ ಇಂಟರ್ನ್ಯಾಷನಲಿ ಒಂದು ಎಲ್ಲಾ ಕಡೆ
ಸೆಲೆಬ್ರೇಷನ್ ಮಾಡ್ತಾರೆ ಆಕ್ಚುಲಿ. ದೀಪಾವಳಿ ಅಂತೂ ತುಂಬಾ ಜೋರಾಗಿ ಎಲ್ಲಾ ಕಡೆ ಎಲ್ಲಾ ಕಲ್ಚರಲ್ಲೂ ಸೆಲೆಬ್ರೇಟ್ ಮಾಡ್ತಾರೆ. ಹೌದು, ನಮ್ಗೆ ಸ್ಪೆಸಿಫಿಕಲಿ ಹೇಳ್ಬೇಕು ಅಂದ್ರೆ ಗಣೇಶ ಹಬ್ಬ ಲಿವರ್ಪೂಲ್ ಅಲ್ಲಿ ಮಾಡ್ತಾರಲ್ಲ, ಅದು ಆಲ್ಮೋಸ್ಟ್ ಸಾವಿರಾರು ಜನ ಸೇರ್ತಾರೆ. ನನಗೆ ನೆನಪಿರೋ ಮಟ್ಟಿಗೆ ಎವ್ರಿ ಇಯರ್ ನಾನು ಪ್ರಯತ್ನ ಪಡ್ತೀನಿ ಹೋಗೋಕೆ. ಬಟ್ 2012-13 ಆಲ್ಮೋಸ್ಟ್ ಲೈಕ್ 200 people, 300 people. That's a big that time. ಆ ಟೈಮಲ್ಲಿ ಅದು ದೊಡ್ಡ ನಂಬರ್. ಎಷ್ಟು ಎಫರ್ಟ್ ಹಾಕಿ ಓವರ್ ದಿ ಇಯರ್, ಓವರ್ ದಿ ಡೆಕೇಡ್ ಇವಾಗ ಇಷ್ಟು ಜನ ಸೇರ್ತಾರೆ ಅಂತಂದ್ರೆ ಅದು ಸ್ಟ್ರೆಂತ್ ಆಫ್ ದಿ ಡಯಾಸ್ಪೊರಾ. ಅಂಡ್ ವಿ ನೀಡ್ ಟು ಬಿ ಪ್ರೌಡ್ ಆಫ್ ಇಟ್. ಕಲ್ಚರಲಿ ನಾನು ಆಂಡ್ರೂ ಚಾರ್ಟನ್ ಅವರು ಒಂದು ಬುಕ್ ಬರೆದಿದ್ದಾರೆ, ಆಸ್ಟ್ರೇಲಿಯಾಸ್ ಪಿವಟ್ ಟುವರ್ಡ್ಸ್ ಇಂಡಿಯಾ ಅಂತ. ಸೊ ಅವರು ಅವಾಗ ನಾನು ಅವ್ರ ಜೊತೆ ಇಂಟ್ರಾಕ್ಟ್ ಮಾಡ್ತಿದ್ದೆ. ಆ ಬುಕ್ ಅಲ್ಲಿ ನಂದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಇದೆ ಟು ಅಂಡರ್ಸ್ಟ್ಯಾಂಡ್ ಮೋರ್ ಅಬೌಟ್ ಕನ್ನಡ, ಮತ್ತೆ ಕನ್ನಡ ಕಮ್ಯುನಿಟಿ ಏನ್ ನಡೀತಾ ಇದೆ ಅಂತ. ಒಂದು ABS ರಿಪೋರ್ಟ್ ಬರುತ್ತೆ 2021 ಅಲ್ಲಿ. ಸೊ ಆ ರಿಪೋರ್ಟ್ ಅಲ್ಲಿ ವೇರಿಯಸ್ ಡಿಫ್ರೆಂಟ್ ಕಮ್ಯುನಿಟೀಸ್ ಡೇಟಾ ಕಲೆಕ್ಟ್ ಮಾಡ್ತಾರೆ. ಯಾವ ತರ ಅಂತಂದ್ರೆ, ನೀವು ನಿಮ್ಮ ಹೌಸ್ ಹೋಲ್ಡ್ ಅಲ್ಲಿ ನೀವು ಮಾತಾಡೋ ಲ್ಯಾಂಗ್ವೇಜ್ ಯಾವುದು ಅಂತ. ಸೊ ಆಸ್ ಆಫ್ ಟುಡೇ ಪಂಜಾಬಿ ಸ್ಟ್ಯಾಂಡ್ ಟಾಪ್. ಸೊ ಆಲ್ಮೋಸ್ಟ್ 29% ಪಂಜಾಬೀಸ್ ದೇ ಆಲ್ ಸ್ಪೀಕ್ ಪಂಜಾಬಿ ಲ್ಯಾಂಗ್ವೇಜ್ ಇನ್ ದೇರ್ ಹೋಮ್. ಅದೇ ರೀತಿ ನೀವು ಕಂಪೇರ್ ಮಾಡಿದ್ರೆ ಲಾಸ್ಟ್ ಅಲ್ಲಿ ಕನ್ನಡ ಇನ್ಕ್ಲೂಡ್ ಆಗುತ್ತೆ. ಆಲ್ಮೋಸ್ಟ್ 1.8% ಕನ್ನಡ ಮಾತಾಡ್ತಾರೆ. ಪಂಜಾಬ್ ಆದ್ಮೇಲೆ ನೆಕ್ಸ್ಟ್ ಕನ್ನಡ. ಪಂಜಾಬ್ ಆದ್ಮೇಲೆ ಹಿಂದಿ ಇದೆ, ಆಮೇಲೆ ತಮಿಳ್ ಇದೆ, ತೆಲುಗು, ಬೇರೆ ಬೇರೆ ಲ್ಯಾಂಗ್ವೇಜಸ್ ಇದೆ. ಬಟ್ ನಮ್ದು 1.8 ಇದೆ, ತುಂಬಾ ಕಡಿಮೆ ಇದೆ. ಬಟ್ ಇಫ್ ಯು ಲುಕ್ ಎಟ್ ದ ನಂಬರ್, ಆಕ್ಚುಯಲ್ ನಂಬರ್ ನೀವು ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ 7 ಲಕ್ಷ ಇಂಡಿಯನ್ ಡಯಾಸ್ಪೊರಾ ಅಲ್ಲಿ ಇಂಡಿಯನ್ ಕಮ್ಯುನಿಟಿ ಪೀಪಲ್ ಇದ್ದಾರೆ. ಅದರಲ್ಲಿ 1.8% ಅಂದ್ರೆ ಆಲ್ಮೋಸ್ಟ್ 10,000-15,000 ಜನ ಇದ್ದಾರೆ ಕನ್ನಡ ಮಾತಾಡೋರು. ಬಟ್ ಆಲ್ಮೋಸ್ಟ್ ನನ್ನ ಲೆಕ್ಕಾಚಾರದ ಪ್ರಕಾರ ಆಲ್ಮೋಸ್ಟ್ ಒಂದು 18,000-20,000 ಜನ ಇರ್ಬೋದಾ ಇಡೀ ಆಸ್ಟ್ರೇಲಿಯಾದಲ್ಲಿ. ಸೊ ನಮ್ಮತನ, ನಮ್ಮ ಕನ್ನಡ, ನಮ್ಮ ಕಮ್ಯುನಿಟಿ ಬಗ್ಗೆ, ನಮ್ಮ ಹುಟ್ಟೋ ಮಕ್ಕಳಿಗೆ, ನೆಕ್ಸ್ಟ್ ಜನರೇಷನ್ ಅವ್ರಿಗೆ ಅರಿವು ಮೂಡಿಸೋದು, ನಾವು ಮನೇಲಿ ಮಾತಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ಕರೆಕ್ಟ್ ಆಗಿ ಹೇಳಿದ್ರಿ. ಇಲ್ಲಾಂದ್ರೆ ನಮ್ ಜನರೇಷನ್ಗೆ ಮುಗಿದೋಗ್ಬಿಡುತ್ತೆ. ನನ್ನ ಫ್ರೆಂಡ್ಸ್ ನಾನು ಹೆಸರು ತಗೊಳ್ಳಲ್ಲ, ಸುಮಾರು ಜನ ಅವ್ರ ಮನೆಗಳಿಗೆ ನಾನು ಹೋಗ್ತಾ ಇರ್ತೀನಿ, ಫಂಕ್ಷನ್ಗಳಿಗೆ ಹೋಗ್ತಾ ಇರ್ತೀನಿ, ಅವ್ರ ಮಕ್ಕಳಿಗೆ ಕನ್ನಡನೇ ಮಾತಾಡಲ್ಲ, ಫುಲ್ ಆಕ್ಸೆಂಟ್ ಅಲ್ಲಿ ಮಾತಾಡ್ತಾರೆ, ಇಂಗ್ಲಿಷ್ ಆಕ್ಸೆಂಟ್ ಅಲ್ಲಿ ಮಾತಾಡ್ತಾರೆ. ಬಟ್ ಅದು ತಪ್ಪಂತ ಹೇಳ್ತಲ್ಲ ನಾನು, ಅದು ಅವ್ರವ್ರಿಗೆ ಬಿಟ್ಟಿದ್ದು ಯಾವ ತರ ಅವ್ರ ಮಕ್ಕಳನ್ನ ಬೆಳೆಸ್ಬೇಕು ಅಂತ. ಬಟ್ ಅಟ್ ಲೀಸ್ಟ್ ಸಮ್ ಎಲಿಮೆಂಟ್ ಆಫ್ ನಮ್ ರೂಟ್ಸ್, ನಮ್ ಕಲ್ಚರ್ನ ನಾವು ನಮ್ ಜೊತೆ ತಗೊಂಡ್ ಹೋಗೋದು ಒಳ್ಳೇದು. ನಮ್ಮ ಮಕ್ಳಿಗೆ ಪಾಸ್ ಆನ್ ಮಾಡೋದು ಒಳ್ಳೇದು. ತುಂಬಾ ರಿಚ್ ಕಲ್ಚರ್ ಇದೆ ನಮ್ ಕನ್ನಡ ಕಲ್ಚರ್, ಅದನ್ನ ನಾವು ಬೆಳೆಸಲೇಬೇಕು, ಅದು ನಮ್ ಜವಾಬ್ದಾರಿ. ಹೌದು. ಸೊ ಕಡ್ಡಾಯವಾಗಿ ಒಂದ್ ಮಾಡ್ಬಿಡ್ಬೇಕು, ಕನ್ನಡ ಕಲೀಲೇಬೇಕು ನಮ್ಮ ಒಂದು ಕನ್ನಡ ಮಕ್ಳುಗಳು ಅಂತ. ಹಾಗೆ ಒಂದು ಲ್ಯಾಂಗ್ವೇಜ್ ಅವರು ಅಳವಡಿಸ್ಕೊಂಡ್ಬಿಟ್ರೆ ಎಲ್ಲ, ಸೊ ಮಕ್ಳುಗಳು ಒಂದು ಲ್ಯಾಂಗ್ವೇಜ್, ಯಾಕಂದ್ರೆ ಮುಂಚೆ ಎಲ್ಲ ಬಂದಾಗ ಮಕ್ಳುಗಳಿಗೆ ನೀವ್ ಹೇಳ್ದಂಗೆ ಒಂಥರ ಎಲ್ಲ ತರ ಭಯ ಇತ್ತು. ಹೊಸ ಕಲ್ಚರು, ಹೊಸ ಕಂಟ್ರಿಗೆ ಬಂದಿದೀವಿ ಅನ್ನೋ ಒಂದು ಇದಿತ್ತು ಆಕ್ಚುಲಿ ಎಲ್ಲರಿಗೂ ಇಲ್ಲಿ ಬಂದಾಗ ಹೊಸದಾಗಿ. ಸೊ ಮೋಸ್ಟ್ ಅದೆಲ್ಲ ಒಂದು ಎಫೆಕ್ಟ್ ಆಗಿರ್ಬೋದು. ಬಟ್ ನೀವ್ ಹೇಳ್ದಂಗೆ ಅಪ್ಪ ಅಮ್ಮನ ಪಾತ್ರನೂ ತುಂಬಾ ಇರುತ್ತೆ ಮನೆಯಲ್ಲಿ. ಅವರ ಒಂದು ಫ್ಯಾಮಿಲಿ ಅವರು ಅದನ್ನ ಪ್ರೋತ್ಸಾಹ ಮಾಡ್ಬೇಕು ಮಕ್ಕಳುಗಳಿಗೆ. ಕಂಪಲ್ಸರಿ ತರ ಮನೆಯಲ್ಲಿದ್ದಾಗ ಕನ್ನಡದಲ್ಲೇ ಮಾತಾಡು, ಕನ್ನಡದಲ್ಲೇ ಇದ್ ಮಾಡು ಅಂದಾಗ. ಸೊ ಬಿಕಾಸ್ ಯಾಕಂದ್ರೆ ಅವರು ಹೊರಗಡೆ ಹೋದಾಗಲ್ಲ ಬಿಸ್ನೆಸ್ ಲ್ಯಾಂಗ್ವೇಜ್ ಅಲ್ಲಿ ಇಂಗ್ಲಿಷ್ ಅಂತೂ ಆಟೋಮೆಟಿಕ್ ಆಗಿ ಕಲಿತಾರೆ ಅವರು. ನೀವು ಬೇರೆ ಲ್ಯಾಂಗ್ವೇಜ್ ನೋಡಿ, ಈಗ ಚೈನೀಸ್ ಪೀಪಲ್ ಆಗ್ಲಿ, ಜಾಪನೀಸ್ ಆಗ್ಲಿ, ಅವರು ಅದೇ ಲ್ಯಾಂಗ್ವೇಜ್ ಅಲ್ಲೇ ಮಾತಾಡ್ತಾರೆ. ಇಂಗ್ಲಿಷ್ ಇಸ್ ದರ್ ಸೆಕೆಂಡರಿ ಕಮ್ಯುನಿಕೇಟಿಂಗ್ ಲ್ಯಾಂಗ್ವೇಜ್ ಆಗಿರುತ್ತೆ ಮನೆಯಲ್ಲಿ. ಹೌದು, ನಾನು ಬಿಸ್ನೆಸ್ ಅಲ್ಲೂ ನೋಡಿದ್ದೇನೆ, ಅವರು ಎಲ್ಲ ಸುಮಾರು ಟ್ರಾನ್ಸ್ಲೇಟ್ ಮಾಡ್ಕೊಳ್ತಾರೆ. ದೇ ಹ್ಯಾವ್ ದೇರ್ ಒಂದು ಅಪ್ಲಿಕೇಶನ್ ಇಟ್ಕೊಳ್ತಾರೆ. ಅವ್ರಿಗೆ ಅರ್ಥ ಆಗಿಲ್ಲ ಅಂದ್ರೆ ಅವ್ರು ಚೈನೀಸ್ ಅಲ್ಲಿ ಬರ್ದ್ಬಿಟ್ಟು ಆ ಲ್ಯಾಂಗ್ವೇಜ್ ನ ಅವ್ರು ಇಂಗ್ಲಿಷ್ಗೆ ಅವರು ಟ್ರಾನ್ಸ್ಲೇಟ್ ಮಾಡ್ಕೊಂಡು ಅವ್ರು ಅದನ್ನ ಅರ್ಥ ಮಾಡ್ಕೊಂಡು ಕೂಡ ದೇ ಡೂ ದ ಬಿಸ್ನೆಸ್. So that's also fantastic. ಅಪ್ಲಿಕೇಶನ್ ಕೂಡ ಇದೆ. ಅದೇ ಹೇಳಿದ್ದು ವಾಟ್ಸ್ಆಪ್ ಈಕ್ವಲೆಂಟ್ ಆಗಿ WeChat ಇದೆ. ಹೌದು, ಪ್ಯೂರ್ ಚೈನೀಸ್ ಲ್ಯಾಂಗ್ವೇಜ್. ಹೌದು, WeChat. ಹೌದು. ಸೊ ಆತರ ಐ ಆಮ್ ನಾಟ್ ಟ್ರೈಂಗ್ ಟು ಪ್ರಮೋಟ್ ಬರೀ ಕನ್ನಡ ಒಂದೇ ಪ್ರಮೋಟ್ ಮಾಡೋದು ಇಲ್ಲ, ಖಂಡಿತ. ಇಂಡಿಯನ್ ಡಯಾಸ್ಪೋರಾ ಅಲ್ಲಿ ಅದು ಇಂಪಾರ್ಟೆಂಟ್ ಆಗುತ್ತೆ. ನಿಮ್ ರೂಟ್ಸ್ ಏನು ಅದನ್ನ ನೀವು ಪ್ರಮೋಟ್ ಮಾಡಿ, ನಿಮ್ ಕಲ್ಚರ್ ಏನಿದೆ ಅದನ್ನ ನೀವು
ಪ್ರೌಡ್ ಆಗಿ ಅದನ್ನ ಎಕ್ಸಿಬಿಟ್ ಮಾಡಿ ಅದನ್ನ ತಗೊಂತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ, ಬಟ್ ಅಟ್ ಲೀಸ್ಟ್ ಅದು ಇನ್ಫ್ಲೂಯೆನ್ಸ್ ಇರುತ್ತೆ, ಯಾರೋ ಒಬ್ರು ನೋಡ್ತಾರೆ, ಯಾರೋ ಒಬ್ರು ಕಲಿತಾರೆ, ಆ ರೀತಿಯಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಹೌದು, ನೀವು ಈಗ ತಾನೇ ಹೇಳಿದ್ರಲ್ವ, ಈಗ ಸರ್ವೆ ಮಾಡಿದಾಗ ಪಂಜಾಬಿ ಹೈಯೆಸ್ಟ್ ಅಲ್ಲಿ ಬಂತು, ಪ್ರತಿಯೊಬ್ರು ಪಂಜಾಬಿಸ್ ಮನೇಲಿ ಪಂಜಾಬಿನೇ ಮಾತಾಡ್ತಾರೆ. ಸೊ ಯು ಕಂಪೇರ್ ಟು ಅದರ್ ಲ್ಯಾಂಗ್ವೇಜಸ್ ನಮ್ಮ ಕನ್ನಡ ಓನ್ಲಿ 1.8% ಅಂತ ಹೇಳ್ತೀರಿ, ಸೊ ತುಂಬಾ ಕಡಿಮೆ ಆಯ್ತು. ಪಂಜಾಬಿ ಸ್ಟೇಟ್ ನ ತಗೊಳ್ಳಿ ನಾವು, ಫಾರ್ ಎಕ್ಸಾಂಪಲ್ ಇಟ್ಸ್ ಹಾಫ್ ದ ಸೈಜ್ ಆಫ್ ಕರ್ನಾಟಕ. ಇನ್ ಟರ್ಮ್ಸ್ ಆಫ್ ಪಾಪ್ಯುಲೇಷನ್ ಅಷ್ಟೇ ಅದು ಹಾಫ್ ಇದೆ, ಬಟ್ ದ ವೇ ದೇ ಪ್ರಮೋಟ್ ದೇರ್ ಲ್ಯಾಂಗ್ವೇಜ್ ಅಲ್ಲ, ಅದು ನಾವು ಅಳವಡಿಸ್ಕೋಬೇಕು, ಅದನ್ನ ನಾವು ಒಂದು ಅಡಾಪ್ಟ್ ಮಾಡ್ಕೋಬೇಕು. ಇಲ್ಲ ಬಹಳ ಚೆನ್ನಾಗಿ ಅದರಿಂದ ಇನ್ನೊಂದಾಗುತ್ತೆ. ಏನಕ್ಕೆ ಇದನ್ನ ನಾನು ಒತ್ತಿ ಹೇಳ್ತಾ ಇದೀನಿ ಅಂತಂದ್ರೆ, ಅದರಿಂದ ಆಪರ್ಚುನಿಟೀಸ್ ಕ್ರಿಯೇಟ್ ಆಗುತ್ತೆ. ನಿಮ್ಮ ಕಮ್ಯುನಿಟಿಯಿಂದ ಯಾರಾದ್ರೂ ಒಬ್ರು ಒಂದು ಸಕ್ಸಸ್ಫುಲ್ ಪರ್ಸನ್ ಆಚೆ ಬರ್ತಾರೆ ಅಂತಂದ್ರೆ ನೋಡಿ, ಸಕ್ಸಸ್ ಅನ್ನೋದೇ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಎವ್ರಿಬಡಿ ಇಸ್ ಮೆಜರ್ಡ್ ಬೇಸ್ಡ್ ಆನ್ ಸಕ್ಸಸ್ ಆಯ್ತಾ. ಇವಾಗ ನೀವು ಸಕ್ಸಸ್ ಇಲ್ಲ ಅಂದಿದ್ರೆ ನಾನು ಇಲ್ಲಿ ಬಂದು ಕೂತ್ಕೊಂಡು ನಿಮ್ಮ ಹತ್ರ ಮಾತಾಡಕ್ ಆಗ್ತಾ ಇಲ್ಲ, ಅದು ಒಂದು ಐಡೆಂಟಿಟಿ ಆಗ್ತಾ ಇದೆ ಇತ್ತೀಚೆಗೆ. ಆ ಸಕ್ಸಸ್ ಅನ್ನೋದು ಕಮ್ಯುನಿಟಿಲಿ ತುಂಬಾ ವಿಸಿಬಲ್ ಆಗಿ ಕಾಣಿಸ್ತಾ ಬಂದ್ರೆ ಆ ಕಮ್ಯುನಿಟಿ ಬೆಲೆನೇ ಬೇರೆ ತರ ಇರುತ್ತೆ, ಆಪರ್ಚುನಿಟೀಸೇ ಬೇರೆ ತರ ಇರುತ್ತೆ. ಹೌದು ಹೌದು, ಇಲ್ಲ ಚೆನ್ನಾಗಿ ನೀವು ಹೇಳಿದ್ರಿ. ಸೊ ಈಗ ನಾನು ಒಂದು ನಮ್ಮ ಕನ್ನಡ ರೇಡಿಯೋ ನಡೆಸ್ತಾ ಇರೋದು ಒನ್ ಆಫ್ ದ ಎಕ್ಸಾಂಪಲ್ ಆಸ್ ವೆಲ್. ಅಯ್ಯೋ ಆತರ ಏನಿಲ್ಲ, ಬಟ್ ಅಂದ್ರೆ ಇಟ್ಸ್ ಒನ್ ಆಫ್ ದ ಎಕ್ಸಾಂಪಲ್ ಆಕ್ಚುಲಿ. ಸೊ ನಮ್ಮ ಒಂದು ಭಾಷೆ ಕಂಟಿನ್ಯೂ ಆಗ್ತಾ ಹೋಗ್ಲಿ, ನಾವು ಬೇರೆ ದೇಶಕ್ಕೂ ಬಂದ್ರು ಕೂಡ ಈ ಒಂದು ಭಾಷೆ ಕಂಟಿನ್ಯೂ ಆಗ್ತಾ ಹೋಗ್ಲಿ, ಜನಗಳಿಗೆ ಒಂಥರ ಖುಷಿ ಆಗುತ್ತೆ, ಕನ್ನಡ ರೇಡಿಯೋ ಇದೆಯಾ, ಕನ್ನಡ ರೇಡಿಯೋನು ನಡೆಸ್ತಾ ಇದ್ದೀರಾ, ಅದು ಒಂದು ಬೇರೆ ದೇಶದಿಂದ ಬಂದು ಈ ದೇಶದಲ್ಲಿ ಒಂದು ಕನ್ನಡ ರೇಡಿಯೋ ಅಂದಾಗ ಒಂಥರ ಎಲ್ಲರಿಗೂ ಖುಷಿ ಆಗುತ್ತೆ, ಒಂಥರ ಕನೆಕ್ಟ್ ಆಗೋದಕ್ಕೂ. ನನಗೂ ಅಷ್ಟೇ, ನಮ್ಮ ಕನ್ನಡದವರು ನನ್ನ ರೇಡಿಯೋ ಸ್ಟಾರ್ಟ್ ಮಾಡಿದಾಗಲೇ ಗೊತ್ತಾಗಿದ್ದು, ಏನು ಒಳ್ಳೆ ಸಮುದ್ರದಲ್ಲಿ ಮುತ್ತು ತೆಗೆದಂಗೆ ನನಗೆ ಇಷ್ಟೊಂದು ಟ್ಯಾಲೆಂಟ್ಸ್ ಇದಾರ, ಇಷ್ಟೊಂದು ಸಕ್ಸಸ್ಫುಲ್ ಪೀಪಲ್ ಇದಾರ, ಅಂಡ್ ದೇ ಆಲ್ ದ ಕನ್ನಡ ಪೀಪಲ್ಸ್ ದೇ ಆರ್ ಆಲ್ ಇನ್ ಆಲ್ ದ ಡಿಫ್ರೆಂಟ್ ಸೆಕ್ಟರ್, ಡಿಫ್ರೆಂಟ್ ಫೀಲ್ಡ್ಸ್ ಅಲ್ಲಿ ಇದ್ದಾರೆ. ಸೊ ದಟ್ಸ್ ವಂಡರ್ಫುಲ್ ಆಕ್ಚುಲಿ. ಸೊ ಅವ್ರನ್ನ ನಾವು ಒಂದು ಪರಿಚಯ ಮಾಡ್ಕೊಡೋದು, ಜನಗಳಿಗೆ ಗೊತ್ತಾಗುತ್ತೆ ಓ ಈ ತರನು ಇದೆಯಾ ಅನ್ನೋದು ಒಂದು ಅವ್ರ ಜನಗಳಿಗೆ ಅದನ್ನು ಒಂದು ನೆಟ್ವರ್ಕಿಂಗ್ ಆಗುತ್ತೆ, ಒಬ್ರಿಂದ ಒಬ್ರ ಮೂಲಕ ಅದು ಗೊತ್ತಾಗುತ್ತೆ. ಇವೆಂಟ್ಸ್ ಇರ್ಬೋದು, ಇಷ್ಟೊಂದು ಇವೆಂಟ್ಸ್ ನಡೆಯುತ್ತೆ ಅಂತ ಕೆಲವರು ಇಷ್ಟೊಂದೆಲ್ಲ ಇವೆಂಟ್ಸ್ ನಡೀತಾ ಇದೆಯಾ, ನೀನ್ ಇಷ್ಟು ಪ್ರಮೋಟ್ ಮಾಡೋದ್ರಿಂದ ನಮ್ಗೆ ಗೊತ್ತಾಗುತ್ತೆ, ಒಂದೊಂದ್ಸಲ ನಮ್ಗೆ ಇಷ್ಟೊಂದು ಇವೆಂಟ್ಸ್ ಬಗ್ಗೆನೇ ಗೊತ್ತಿರಲ್ಲ ಅಂತ ಹೇಳ್ತಾರೆ. ಸೊ ಅದು ಒಂಥರ ಕಮ್ಯುನಿಟಿ, ಯಾಕಂದ್ರೆ ಇದೆಲ್ಲ ಕಮ್ಯುನಿಟಿನೇ ಇರೋದ್ರಿಂದ ಇಟ್ ಕನೆಕ್ಟ್ಸ್ ಟು ಪೀಪಲ್, ಸೊ ಬ್ರಾಡನ್ ಆಗಿ ಕನೆಕ್ಟ್ ಆಗುತ್ತೆ. ಸೊ ತುಂಬಾ ಚೆನ್ನಾಗಿ ಹೇಳಿದ್ರಿ ಆಕ್ಚುಲಿ ನೀವು ನಿಮ್ಮ ಒಂದು ಕನ್ನಡದ ಬಗ್ಗೆ ಎಲ್ಲ, ಹೇಗೆ ಎಲ್ಲರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀನು ಕನ್ನಡಗನಾಗಿರು ಅಂತ. ಸೊ ತುಂಬಾ ಚೆನ್ನಾಗಿದೆ. ನಮ್ಮ ಸಂದರ್ಶನ ಭರತ್ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಭರತ್ ಅವ್ರು ಹೇಳ್ತಾ ಇದ್ರು ಅವರು ಒಂದು ಈ ಹಾಡನ್ನ ಅವರ ವೈಫ್ಗೆ ಡೆಡಿಕೇಟ್ ಮಾಡಬೇಕು ಅಂತ. ಬನ್ನಿ ಈ ಹಾಡನ್ನ ಕೇಳೋಣ, ನಮ್ಮ ಸಂದರ್ಶನ ಹೀಗೆ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ನೀವು ಕೇಳ್ತಾ ಇದ್ದೀರಾ ಅಪ್ಪು ರೇಡಿಯೋ 100.9 FM ಅಲ್ಲಿ. ನೀವು www.connectfm.in ಅಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು, ಅಥವಾ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ನ ಕೂಡ ನೀವು ತಿಳ್ಕೊಬಹುದು. ಸೊ ಭರತ್ ಚಂದ್ರ ಅವ್ರ ಜೊತೆ ನಮ್ಮ ಸಂದರ್ಶನ ಹೀಗೆ ಕಂಟಿನ್ಯೂ ಆಗುತ್ತೆ. ಅವರ ಬಗ್ಗೆ, ಅವರ ಒಂದು ಬ್ಯಾಕ್ಗ್ರೌಂಡ್ ಬಗ್ಗೆ, ಅವ್ರು ಯಾವಾಗ ಬಂದ್ರು, ಅವರ ಒಂದು ಏನ್ ಚಾಲೆಂಜಸ್ ಇತ್ತು, ಚಾಲೆಂಜಸ್ನೆಲ್ಲ ಅವ್ರು ಹೇಗೆ ಓವರ್ಕಮ್ ಮಾಡಿದೆ, ಆಮೇಲೆ AIBC ಆಸ್ಟ್ರೇಲಿಯಾ ಮತ್ತೆ ಇಂಡಿಯಾ ಕೌನ್ಸಿಲ್ ಬಗ್ಗೆ ಮಾತಾಡಿದ್ರು, ಹೇಗೆ ಇಟ್ ಬಿಕೇಮ್ ಎ ಬ್ರಿಡ್ಜ್ ಬಿಟ್ವೀನ್ ಆಸ್ಟ್ರೇಲಿಯಾ ಮತ್ತೆ ಇಂಡಿಯಾ ಅಂತ, ಅದ್ರ ಬಗ್ಗೆ ಅದು ಹೇಗೆ ಒಂದು ಟ್ರೇಡ್, ಇನ್ವೆಸ್ಟ್ಮೆಂಟ್, ಕಲ್ಚರಲ್ ಎಕ್ಸ್ಚೇಂಜ್ ಬಗ್ಗೆ ಹೇಗೆ ಅದು ಕೆಲಸ ಮಾಡ್ತಾ ಇದೆ ಅಂದ್ಬಿಟ್ಟು ಅದ್ರ ಬಗ್ಗೆ ಎಲ್ಲ ಹೇಳಿದ್ರು. ಸೊ ನೀವು AIBC ಮ್ಯಾನೇಜ್ಮೆಂಟ್ ಕಮಿಟಿಲಿ ಕೂಡ ನೀವು ಕೆಲಸ ಮಾಡ್ತೀರಾ. ಸೊ ಏನಿರುತ್ತೆ ನಿಮ್ಮ ಒಂದು ಮ್ಯಾನೇಜ್ಮೆಂಟ್ ಕಮಿಟಿ, ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಹೇಗಿರುತ್ತೆ? ಸೊ ನಾನು ಲಾಸ್ಟ್ 1 year ಇಂದ ಈ ಆಕ್ಟಿವಿಟಿಲಿ ತೊಡಗಿಸ್ಕೊಂಡಿದ್ದೀನಿ. ಬಟ್ ಅದಕ್ಕಿಂತ ಮುಂಚೆ ನಾನು ಮೆಂಬರ್ ಆಗಿದ್ದೆ ಆಸ್ಟ್ರೇಲಿಯಾ ಇಂಡಿಯಾ ಬಿಸ್ನೆಸ್ ಕೌನ್ಸಿಲ್ಗೆ. ಇದ್ರದ್ದು ಮೇನ್ ಉದ್ದೇಶ ಏನಂತಂದ್ರೆ, ಈಗ ಲಾಸ್ಟ್ 6 to 8 months ಅಲ್ಲಿ ನಾನು ನೋಡಿರೋದು ಇಸ್ ಅ ರ್ಯಾಪಿಡ್ ಡೆವಲಪ್ಮೆಂಟ್ ಬಿಟ್ವೀನ್ ಗವರ್ಮೆಂಟ್ ಟು ಗವರ್ಮೆಂಟ್. ಮುಂಚೆ ಏನಿತ್ತು, ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಇದು ಏನಕ್ಕೆ ಅಂತಂದ್ರೆ, ಯಾವ ರೀತಿ ನಂದು ಒಂದು ಎಂಟ್ರಿ ಆಯ್ತು ಈ ಇಂಡಿಯಾ ಆಸ್ಟ್ರೇಲಿಯಾ ರಿಲೇಶನ್ಶಿಪ್ ಬಗ್ಗೆ ಅಂತ ಒಂದು ಸ್ಟೋರಿ ಹೇಳ್ಬಿಟ್ಟು ಆಮೇಲೆ ನಾನು ಇದ್ರ ಬಗ್ಗೆ ಹೇಳ್ತೀನಿ. ಯಾಕಂದ್ರೆ ಅದು ಇಂಪಾರ್ಟೆಂಟ್ ಆಗುತ್ತೆ ಕೆಲವೊಂದು ಸನ್ನಿವೇಶಗಳಲ್ಲಿ. ಹೇಗ್ ಸಿಕ್ತು ಈ ರೋಲ್, ಯಾಕೆ ನೀವು ಇದು ಮಾಡ್ತಾ ಇದ್ದೀರಾ ಅನ್ನೋ ಪ್ರಶ್ನೆಗೆ ಅದು ಒಂಥರ ಉತ್ತರ. ಸೊ ನಾನು ನಿಮ್ಗೆ ಹೇಳ್ತೇನೆ, ನಾನು CBL ಕೆಲಸ ಮಾಡ್ತಾ ಇದ್ದೆ ಅಂತ, ಕಾಮನ್ವೆಲ್ತ್ ಬ್ಯಾಂಕ್ ಅಲ್ಲಿ ಕೋರ್ ಬ್ಯಾಂಕಿಂಗ್ ಮಾಡರ್ನೈಸೇಷನ್ ಮಾಡ್ತಾ ಇದ್ದೆ. ಇದು 2014 ಕತೆ ಇದು. ಅವಾಗ ಮೋದಿ ಅವರು ಟ್ರಾವೆಲ್ ಮಾಡ್ತಾರೆ
ಆಸ್ಟ್ರೇಲಿಯಾಗೆ. ಸ್ಪೆಸಿಫಿಕಲಿ ಅವ್ರು ಬರೋದು ಸಿಡ್ನಿ ಒಲಿಂಪಿಕ್ ಪಾರ್ಕ್ ಅಲ್ಲಿ ಸ್ಟೇಡಿಯಂ ಇದೆಯಲ್ಲ, ಅವ್ರು ಬರ್ತಾರೆ. ಅವಾಗ ಸುಮಾರು ಹೇಗೆ ಮ್ಯಾಚ್ ಆಯ್ತು ಅಂತಂದ್ರೆ, ನಾನು ಅಲ್ಲೇ ಕೆಲಸ ಮಾಡೋದು, ಸಿಡ್ನಿ ಒಲಿಂಪಿಕ್ ಪಾರ್ಕ್ ಅಲ್ಲಿ CBI ಇದ್ದಿದ್ದು. ಅವತ್ತಿನ ದಿನ ಸಾಯಂಕಾಲ ಪ್ರೋಗ್ರಾಮ್ ಇರುತ್ತೆ. ನಮ್ಮ ಆಫೀಸಿಂದ ಒಂದು ಲೆಸ್ ದೆನ್ 1 ಕಿಲೋಮೀಟರ್ ಅಲ್ಲಿ ಅವರು ಸ್ಟೇ ಮಾಡ್ತಾ ಇರ್ತಾರೆ, ನೋವೋಟೆಲ್ ಹೋಟೆಲ್ ಸ್ಟೇ ಮಾಡ್ತಾ ಇರ್ತಾರೆ. ಸೊ ನಾನು ಆ ಈವೆಂಟ್ಗೆ ಹೋಗೋಣ ಅಂತ ಪ್ಲಾನ್ ಮಾಡಿಕೊಂಡು, ಬಟ್ ಕೆಲಸದಲ್ಲಿ ತುಂಬಾ ಲೇಟ್ ಆಗ್ಬಿಡುತ್ತೆ, ಆದ್ರೂ ಹೋಗೋಣ ಅಂತ ಒಂದು ಟ್ರೈ ಮಾಡ್ತೀನಿ. ಹೋದಾಗ ನನಗಲ್ಲಿ ನಮ್ಮ ಒಬ್ರು ಮೆಂಟರ್ ಮತ್ತು ನನ್ನ ಸ್ನೇಹಿತರ ಹತ್ರ ಮಂಜುನಾಥ್ ಅಂತ ಒಬ್ರು ಸಿಗ್ತಾರೆ. ಅವರು ಭಾರಿ ದೊಡ್ಡ ಕಂಪನಿ, ಅವರು ಆಗಿನ ಕಾಲಕ್ಕೆ 2014 ಅಲ್ಲಿ ಹಿ ವಾಸ್ ಬಿಗ್ ಇಂಡಸ್ಟ್ರಿಯಲಿಸ್ಟ್. ಅವಾಗ ಆಕ್ಸಿಡೆಂಟಲಿ ನಾನು ಅಲ್ಲಿ ಎಂಟರ್ ಆಗೋಕ್ಕೂ ಅವರು ಅಲ್ಲಿ ಬರೋಕ್ಕೂ ಒಂದೇ ಟೈಮ್ ಆಗಿರುತ್ತೆ. ಸೊ ಅವ್ರು ಗುರ್ತಿಸ್ಬಿಟ್ಟು ಏನ್ ಮಾಡ್ತಾ ಇದೆಯಾ, ನಂಗೆ ಹೋಗ್ತಾ ಇದೆ ಈವೆಂಟ್ಗೆ ಅಂತ ಮಾತುಕತೆ ಆದಾಗ, ಬಾ ನನ್ನ ಜೊತೆ ಅಂತ ಕರ್ಕೊಂಡು ಹೋಗ್ತಾರೆ. ಅದೊಂದು ಸ್ವಲ್ಪ VIP ಎಂಟ್ರಿ ಆಗುತ್ತೆ ಅವ್ರ ಜೊತೆ ಹೋದಾಗ. ನನಗೆ ಆ ವಯಸ್ಸಿನಲ್ಲಿ ನಾನು ಮಾಡ್ತಾ ಇದ್ದಿದ್ದ ಕೆಲಸಕ್ಕೆ ಎಲ್ಲ ಹೇಗೆ ಕೂಡ್ ಬಂತು ಅಂತಂದ್ರೆ, ಒಂದು ಸ್ವಲ್ಪ ಒಂಥರ ಐ ಓಪನರ್ ತರ ಆಗುತ್ತೆ. ಏನ್ ನಡೀತಾ ಇದೆ ಇಲ್ಲಿ, ಇವ್ರು ಬೆಂಗಳೂರಿಂದ, ಅವ್ರು ಆಕ್ಚುಲಿ ಮೈಸೂರಿನವರು. ಸೊ ಮೈಸೂರಿಂದ ಇಲ್ಲಿಗೆ ಬರೋದೇನಿತ್ತು, ಯಾವ ಆಪರ್ಚುನಿಟಿ ಹುಡ್ಕೊಂಡ್ ಬಂದಿದ್ದಾರೆ, ಆ ತರ ಒಂದು ಕ್ಯೂರಿಯಸ್ ಕ್ವೆಶನ್ಸ್ ಗಳು ನನಗೆ ತುಂಬಾ ಉಟ್ಕೊಳುತ್ತೆ. ನಾನು ಅವ್ರಿಗೆ ಸ್ವಲ್ಪ ಕೇಳ್ತಾ ಇರ್ತೀನಿ, ಏನಾಗ್ತಿತ್ತು, ಏನಕ್ಕೆ ಬಂದಿದ್ದೀರಾ, ಹೇಗ್ ಬಂದ್ರಿ ಅಂತೆಲ್ಲ. ಒಂದು ಅಚ್ಚರಿ ನನ್ಗೆ ಏನಾಯ್ತು ಅಂತಂದ್ರೆ, ಅವರು ಅವ್ರ ಸ್ಟ್ರಗಲ್ ಬಗ್ಗೆ ಹೇಳ್ತಾರೆ ನಮಗೆ, ಮೋರ್ ದೆನ್ ಆಪರ್ಚುನಿಟಿಗಿಂತ ಅವ್ರ ಸ್ಟ್ರಗಲ್ ಬಗ್ಗೆ ಹೇಳ್ತಾರೆ. ನಾನು ಆಸ್ಟ್ರೇಲಿಯಾ ಏನಕ್ಕೆ ಬರ್ತಾ ಇದ್ದೀನಿ ಅಂತಂದ್ರೆ, ಆಗಿನ ಕಾಲದಲ್ಲಿ ನಿಮ್ಗೆ ಬಿಟ್ಕಾಯಿನ್ ಮೈನಿಂಗ್ ಏನಿತ್ತು, ಅವಾಗ ಅಲ್ಲಿ ತನಕ 2014 ತನಕ ಅದು ಮನೆಗೆ ಸೀಮಿತ ಆಗಿತ್ತು. ಹಾಬಿ ತರ ಮಾಡ್ತಾ ಇದ್ರು ಬಿಟ್ಕಾಯಿನ್ ಮೈನಿಂಗ್. ಅವಾಗ 2014 ಆದ್ಮೇಲೆ ಅದು ಲೀಗಲ್ ಆಗುತ್ತೆ. ಇಟ್ ವಾಸ್ ನಾಟ್ ಏಬಲ್, ಅಂದ್ರೆ ಅದನ್ನ ಮ್ಯಾನೇಜ್ ಮಾಡಕ್ ಆಗ್ತಾರಲ್ಲ. ಸೊ ಇಂಡಸ್ಟ್ರಿಯಲ್ ಸ್ಕೇಲಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಅದ್ರದ್ದು ಕಾಂಟ್ರಾಕ್ಟ್ಸ್ ನಡೀತಾ ಇರುತ್ತೆ. ಬಿಟ್ಕಾಯಿನ್ ಮೈನಿಂಗ್ ಅದು ಕಂಟ್ರಿ ವೈಸ್ ಅಲ್ಲಿ, ಇವಾಗ ಆಸ್ಟ್ರೇಲಿಯಾ ಅಲ್ಲಿ ಒಂದು ಎಂಟಿಟಿ ಕೊಡ್ತಾರೆ, ಇಂಡಿಯಾದಲ್ಲಿ ಫ್ಯೂ ಎಂಟಿಟೀಸ್ ಕೊಡ್ತಾರೆ. ಆ ತರ ಆ ಆಪರ್ಚುನಿಟಿನ ಹುಡ್ಕೊಂಡು ಅವರು ಮೋದಿನ ಮೀಟ್ ಮಾಡೋಕ್ಕೋಸ್ಕರ ಡೆಲ್ಲಿಗೆ ಹೋಗಿ, ಡೆಲ್ಲಿಯಿಂದ ಆಸ್ಟ್ರೇಲಿಯಾಗೆ ಹಿ ವಾಸ್ ಸೆಲೆಕ್ಟೆಡ್ ಆಸ್ ಒನ್ ಆಫ್ ದೋಸ್ ಪೀಪಲ್. ಸೊ ಆ ಡೆಲಿಗೇಷನ್ ಅಲ್ಲಿ ಟ್ರಾವೆಲ್ ಮಾಡೋಕ್ಕೆ ಅಲ್ಲಿ ನನಗೆ ತುಂಬಾ ಜನ ಪರಿಚಯ ಆಗ್ತಾರೆ. ತುಂಬಾ ಜನ ಪರಿಚಯ ಆದಾಗ ತುಂಬಾ ಸಬ್ಜೆಕ್ಟ್ಗಳು ಕ್ರಾಸ್ ಓವರ್ ಆಗುತ್ತೆ. ನನಗೆ ಗೊತ್ತಿರೋದು ಮತ್ತೆ ಅಲ್ಲಿ ನಡೀತಾ ಇರೋದು, ಮತ್ತೆ ನಾನೊಂದು 2-3 ಸ್ಟ್ರಾಟಜಿಕ್ ಡೈರೆಕ್ಷನ್ಸ್ ಸುಮ್ಮನೆ ಅದು ಕ್ಯಾಶುವಲ್ ಆಗಿ, ಅವಾಗ ಹುಡುಗಾಟ ಅಲ್ಲ ನನಗೆ, ಇದು ಮಾಡಿದ್ರೆ ಅದಾಗುತ್ತಲ್ವಾ, ಅದು ಮಾಡಿದ್ರೆ ಇದಾಗುತ್ತಲ್ವಾ ಅನ್ನೋ ಮಾತುಕತೆಯಲ್ಲಿ ಅದೇನಾಗುತ್ತೆ, 1-2 ಲೀಡ್ಸ್ ಸಿಗುತ್ತೆ. ಅವಾಗ ಏನಂತಾರೆ ಅವ್ರು, ಮಂಜುನಾಥ್ ಬಂದ್ಬಿಡು ನನ್ನ ಜೊತೆ ಡಿನ್ನರ್ಗೆ ಮೋದಿ ಅವ್ರ ಜೊತೆ ಅಂತ ಹೇಳ್ತಾರೆ. ಸೊ ದಟ್ ಇಸ್ ವೇರ್ ಇಟ್ ಸ್ಟ್ರೈಕ್ಸ್. ನಾನು ಆ ಡಿನ್ನರ್ಗೆ ಹೋದಾಗ it was open only for entrepreneurs at that point of time. CEO of both Australia and India ಬಂದಿರ್ತಾರೆ ಕಂಪನಿಗಳಲ್ಲಿ, ಅವರೆಲ್ಲ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಹೇಗೆ ಆಪರ್ಚುನಿಟೀಸ್ ಅಲ್ಲಿ ಬರುತ್ತೆ ಬಿಟ್ವೀನ್ ಗವರ್ಮೆಂಟ್ಸ್ ಟು ದೀಸ್ ಇಂಡಸ್ಟ್ರಿಯಲಿಸ್ಟ್, ಮತ್ತೆ ಅದು ಹೇಗೆ ಟ್ರಿಪಲ್ ಡೌನ್ ಆಗುತ್ತೆ ನೆಕ್ಸ್ಟ್ ಲೆವೆಲ್ಗೆ ಅನ್ನೋದು ನಂಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ, ನನಗೆ ಆ ಡೊಮೈನ್ ಅಲ್ಲಿ ತುಂಬಾ ಏನಾಗುತ್ತೆ, ಟ್ರಾಫಿಕ್ ಇದೆಯಲ್ಲ, ತುಂಬಾ ಕಂಜೆಕ್ಷನ್ ಇದೆ ಅಲ್ವಾ, ಹೇಗೆ ಸಾಲ್ವ್ ಮಾಡೋದು, ನಂದೇನ್ ಇದರಲ್ಲಿ ಪಾತ್ರ ಇರುತ್ತೆ, ಹೆಂಗ್ ಕಾಂಟ್ರಿಬ್ಯೂಟ್ ಮಾಡ್ಬೋದು. 2 ಕಂಟ್ರಿ ನನಗೆ ಬೇಕಾಗಿರೋದೆ ಇವಾಗ, ಒಂದು ಕರ್ಮ ಕಂಟ್ರಿ ಆಸ್ಟ್ರೇಲಿಯಾ, ಮತ್ತೆ ಜನ್ಮದ ಕಂಟ್ರಿ ಇಂಡಿಯಾ. ಸೊ 2ಕ್ಕೂ ಬೆನಿಫಿಟ್ ಆಗುತ್ತಾರೆ, ಏನ್ ಮಾಡ್ಬೋದು ಅನ್ನೋ ಒಂದು ಡಿಸ್ಕಷನ್ ಅಲ್ಲಿ, ನೀವು ನಂಬ್ತಿರೋ ನಂಬಲು ಆಲ್ಮೋಸ್ಟ್ 10 years ಆಗಿದೆ ಅದು ಸ್ಟಾರ್ಟ್ ಆಗಿ. ಏನಂತಾರೆ ಆ ಡೊಮೈನ್ ಹಿಡಿದು ಸುಮಾರು ಒಂದು 20-25 companies today have been successfully established in both countries. ಸೊ ಇಲ್ಲಿಂದ ಅಲ್ಲೋಗಿ ಕೆಲಸ ಕಂಪನಿಗಳನ್ನ ಮಾಡಿದರೆ, ಅಲ್ಲಿಂದ ಇಲ್ಲಿ ಮಾಡಿದ್ದಾರೆ. ಸೊ ನಿಮ್ಮ ಪ್ರಶ್ನೆಗೆ ಉತ್ತರ ಏನಂತ ಅಂತಾರೆ, ಆಪರ್ಚುನಿಟಿ ಎಲ್ಲಿಂದ ಬರುತ್ತೆ ಅನ್ನೋದು ನಿಮ್ಗೆ ಗೊತ್ತಿರಲ್ಲ, ಬಟ್ ನೀವು ಅಡಾಪ್ಟಬಲ್ ಆಗಿರ್ಬೇಕು. ಮತ್ತೆ ನೀವು ಆಪರ್ಚುನಿಟಿನ ಗ್ರಾಬ್ ಮಾಡ್ಕೊಂಡು ಉಪಯೋಗಿಸ್ಕೋತೀರಾ. ಅಂದ್ರೆ ನಾನು ಯಾವಾಗಲೂ ನಂಬ್ತೀನಿ, ಪ್ರತಿಯೊಬ್ಬರಿಗೂ ಆಪರ್ಚುನಿಟಿ ಸಿಗುತ್ತೆ. ಸೊ ನೀವು ಅದನ್ನ ಹೇಗೆ ಗ್ರಾಬ್ ಮಾಡ್ತೀರಾ, ಹೇಗೆ ಅದನ್ನ ನೀವು ಉಪಯೋಗ ಮಾಡ್ಕೊಳ್ತೀರಾ, ಅದ್ರ ಮೇಲೆನೆ ನೀವು ಮುಂದೆ ಓಡ್ಕೊಂಡು ಹೋಗಕ್ಕಾಗುತ್ತೆ ಸಾಧ್ಯ ಅಂತ ಹೇಳ್ಬೋದು. ಸೊ ಅಲ್ಲಿ ಅವಾಗ ಸ್ಟಾರ್ಟ್ ಆಗಿದ್ದು. ನಾನು ಆಕ್ಚುಲಿ ನಾನು ಲಾಂಗ್ ಆನ್ಸರ್ ಕೊಟ್ಟೆ ನನ್ನ ಕ್ವೆಶನ್ಗೆ, ಬಟ್ ಇವಾಗ
ಪಾಯಿಂಟಿಗೆ ಬರ್ತೀನಿ. ಅಷ್ಟು ಕಷ್ಟ ಇತ್ತು ಅವ್ರ ಮಂಜುನಾಥ್ ಯಾವಾಗ 2014 ಅಲ್ಲಿ ಟು ರೀಚ್ ಔಟ್ ಟು ಆಸ್ಟ್ರೇಲಿಯಾ. ಹಿ ಹ್ಯಾಡ್ ಟು ಗೋ ಟು ಡೆಲ್ಲಿಯಿಂದ ಸೆಂಟ್ರಲ್ ಅಪ್ರೂವಲ್ಸ್ ತಗೊಂಡು ಅಲ್ಲಿದ್ದ ಡೆಲಿಗೇಷನ್ ಇಂದ ಹಿ ಹ್ಯಾಡ್ ಟು ಕಮ್ ಟು ಆಸ್ಟ್ರೇಲಿಯಾ ಅಂಡ್ ದೆನ್ ಡೂ ಬಿಸ್ನೆಸ್. Wow, that's a long process. That's a long process, long shot. It's a tedious process. ಹೌದು. ನಿಮ್ಗೆ ಗೊತ್ತಿರೋ ಪ್ರಕಾರ ಆಸ್ಟ್ರೇಲಿಯಾ ಇವಾಗೇನ್ ರೆಡ್ ಟೇಪ್ಸ್ ಇದೆ ಆಗಿನ್ ಎಷ್ಟಿರ್ಬೋದು ನೀವು ಇಮ್ಯಾಜಿನ್ ಮಾಡ್ಕೊಳ್ತೀವಿ. ಒಬ್ರು ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಬಹಳ ಕಷ್ಟ ಇದೆ. ಹೌದು, ಎಷ್ಟೊಂದು ಫಾರ್ಮಾಲಿಟೀಸ್. ಬಟ್ ನಿಮ್ಗೆ ಅದನ್ನೇ ಇನ್ನೊಂದು ವರ್ಷನ್ ಇವತ್ತಿನ ಸನ್ನಿವೇಶಕ್ಕೆ ನಾನು ಹೇಳಬೇಕು ಅಂತಂದ್ರೆ, ನಾನು ಲಾಸ್ಟ್ ಮಂತ್ 3 ಸ್ಟೇಟ್ ಡೆಲಿಗೇಷನ್ಸ್ ನ ನಾವು AIBC ಥ್ರೂ ಹ್ಯಾಂಡಲ್ ಮಾಡಿದ್ವಿ. ಅಂದ್ರೆ ಆಂಧ್ರ ಪ್ರದೇಶದಿಂದ ಇವ್ರು ಬಂದಿದ್ರು, ಅಲ್ಲಿದ್ದು ಇವರು ಸಾರಿ ನನ್ನ ನೇಮ್ಸ್ ನರೇಶ್ ಅವ್ರು ಬಂದಿದ್ರು, ಚಂದ್ರಬಾಬು ನಾಯ್ಡು ಅವ್ರ ಮಗ ಅವ್ರು ಬಂದಿದ್ರು. ಅವರು ಯೂತ್ ಆಂಗಲ್ ತಗೊಂಡ್ಬಂದಿದ್ರು. ಅವರು ವಿಶಾಖಪಟ್ಟಣಂ ಅಲ್ಲಿ ಏನೇನ್ ಮಾಡ್ಬೋದು ಅಂತ ಒಂದು ವಿಷನ್ ಇಟ್ಕೊಂಡ್ ಬಂದಿದ್ರು. ಇಲ್ಲಿಂದ ಇನ್ವೆಸ್ಟರ್ಸ್ ತಗೊಂಡೋಗೋಣ ಅಂತ ಬಂದಿದ್ರು, ಟೆಕ್ನಾಲಜಿ ತಗೊಂಡೋಗೋಣ ಅಂತ ಬಂದಿದ್ರು. ಸೊ ಆಮೇಲೆ ಅವ್ರು ಬಂದಿದ್ರು. ಆಮೇಲೆ ನೀವು IT-BT ಅವ್ರನ್ನ ಮೀಟ್ ಮಾಡಿದ್ರಿ. ಪ್ರಿಯಾಂಕ್ ಖರ್ಗೆ ಅವ್ರು ಬರಬೇಕಿತ್ತು, ಅವ್ರ ತಂದೆಯವ್ರಿಗೆ ಹುಷಾರಿರ್ಲಿಲ್ಲ, ಅದ ಕಾರಣ. ಬಟ್ ಅವ್ರ ಫುಲ್ ಟೀಮ್ ಬಂದಿದೆ. ಮಂಜುಳಾ ಅವ್ರು ಬಂದಿದ್ದಾರೆ. ಮಂಜುಳಾ ಅವ್ರು ಬರೋಕ್ಕಿಂತ ಮುಂಚೆ ನಾವೆಲ್ಲ ಅಲ್ಲಿಗೆ ಹೋಗಿದ್ವಿ. ಕರ್ನಾಟಕ ಇನ್ವೆಸ್ಟ್ ಕರ್ನಾಟಕದಲ್ಲಿ ನಾವೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ವಿ. ಅವಾಗ ಏಕ್ರೂಪ್ ಕೋರ್ ಅಂತಿದ್ರು ಮಂಜುಳಾ ಅವ್ರಕ್ಕಿಂತ ಮುಂಚೆ. ಆಮೇಲೆ ಎಲಿವೇಟ್ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ರು. ಮತ್ತೆ ಇವಾಗ ನೀವಿದ್ದಂಗೆನೆ ಒಂದು ಪ್ರೋಗ್ರಾಮ್ ಲಾಂಚ್ ಮಾಡಿದ್ದಾರೆ ಕರ್ನಾಟಕದಲ್ಲಿ ಟು ಕೊಲಾಬರೇಟ್ ಬಿಟ್ವೀನ್ ಡಿಫರೆಂಟ್ ಕಂಟ್ರೀಸ್. ಆಸ್ಟ್ರೇಲಿಯಾ has been selected as one of the partners today in Karnataka. The biggest IT-BT summit. ನೀವು ಹೇಳ್ದಂಗೆ CBA ನಾವು ಬಂದಾಗ CBA ಅಲ್ಲಿ ಹೋಗುತ್ತೆ ಅಂತ ಇರ್ಲಿಲ್ಲ. ನಮ್ಮಂತ ಸ್ಕಿಲ್ಡ್ ರಿಸೋರ್ಸಸ್ ನ ಇಲ್ಲಿ ಕರ್ಸ್ಕೊಂಡಿದ್ರು. ಇವಾಗ ಏನಾಗಿದೆ, ದೇ ಹ್ಯಾವ್ ಆಫ್ಶೋರ್ ಪ್ರೆಸೆನ್ಸ್ ಇದೆ. ಬಹಳಷ್ಟು ಇದೆ. ANZ ಇರ್ಬೋದು, ಗೂಗಲ್ ಎಲ್ಲ ಪ್ರತಿಯೊಂದು ಟಾಪ್ ಕಂಪನೀಸ್ ಅಂತಾನೆ ಹೇಳ್ಬೋದು. ಈ ಶಿಫ್ಟ್ ಹೇಗೆ ಆಗ್ತಾ ಇದೆ ಅಂದ್ರೆ ತುಂಬಾ ರ್ಯಾಪಿಡ್ ಆಗುತ್ತೆ. ನಾನು ಇನ್ನೊಂದು ಸ್ಟೇಟ್ ಮಾಡ್ಬಿಟ್ಟೆ ಹೇಳಕ್ಕೆ ನಿಮ್ಗೆ. ಗುಜರಾತ್ ಇಂದ ಡೆಲಿಗೇಷನ್ ಬಂದಿತ್ತು. ಅವರು ಒಂದು ಗಿಫ್ಟ್ ಸಿಟಿ ಅಂತ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ, ಗಿಫ್ಟ್ ಸಿಟಿ ಅಂತ ಗುಜರಾತ್ ಅಲ್ಲಿ. ಅವ್ರದ್ದು ನನಗೆ ಒಂದು ಇಷ್ಟ ಆಯ್ತು. ನಾನು ನಾಟ್ ಪ್ರಮೋಟಿಂಗ್ ಗುಜರಾತ್ ಹಿಯರ್, ಬಟ್ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತಾ ಅವ್ರದ್ದು ಸೆಪರೇಟ್ ಸೆಕ್ಟರ್ಸ್ ಮಾಡ್ಕೊಂಡಿದ್ದಾರೆ. ಫಿನಾನ್ಷಿಯಲ್ ಸೆಕ್ಟರ್ಗೆ ಅಂತಾನೆ ಒಂದು ಸಿಟಿ ಮಾಡ್ಕೊಂಡಿದ್ದಾರೆ. ಆಮೇಲೆ ಅದೇ ರೀತಿಯಾಗಿ ಎಜುಕೇಶನ್ ಸೆಕ್ಟರ್ಗೆ ಅಂತಾನೆ ಒಂದು ಪಾರ್ಟ್ ಆಫ್ ಅಹಮದಾಬಾದ್ ಆ ಕಡೆ ಎಲ್ಲ ಸಿಟಿ ಮಾಡಿಸ್ತಾರೆ. ಸೊ ಅವ್ರದ್ದು ಪ್ಲಾನಿಂಗ್ ಚೆನ್ನಾಗಿದೆ. ಬಿಕಾಸ್ ದೇ ಹ್ಯಾವ್ ಲ್ಯಾಂಡ್, ದೇ ಹ್ಯಾವ್ ಇನಫ್ ರಿಸೋರ್ಸಸ್ ಟು ಡೂ ಇಟ್. ಸೊ ಅದನ್ನ ವೈ ನಾಟ್ ಲೆವರೇಜ್? Australian companies, why not leverage? Why not Indian diaspora go and do something there? ಆ ತರ ಒಂದು ಥಾಟ್ ಪ್ರೊಸೆಸ್ ಅಲ್ಲಿ AIBC ಕೆಲಸ ಮಾಡ್ತಾ ಇದೆ ಇವತ್ತು. ಸೊ ಇಷ್ಟು ಜನ AIBC ಇಟ್ಸ್ ಲೈಕ್ ಎ ಬ್ರಿಡ್ಜ್, ಲೈಕ್ ಎ ಮೀಡಿಯೇಟರ್ ತರ ಕೆಲಸ ಮಾಡ್ಕೊಡುತ್ತೆ. ಹೌದು, ಬ್ರಿಡ್ಜ್ ತರನೇ ಅನ್ಬೋದು, ಸೇತುವೆನೇ ಅನ್ಬೋದು. ಆ ಸೇತುವೆಯಲ್ಲಿ ತುಂಬಾ ಇನ್ಕಮಿಂಗ್ ಟ್ರಾಫಿಕ್, ಔಟ್ ಗೋಯಿಂಗ್ ಟ್ರಾಫಿಕ್ ನಡೀತಾನೆ ಇರುತ್ತೆ. ಅದನ್ನ ಚಾನಲೈಸ್ ಮಾಡ್ಬೇಕು. ಈಗ ಕಮ್ಯುನಿಟಿ ವೈಸ್ ತುಂಬಾ ಜನ ಯೂಸ್ ಮಾಡ್ಕೊಂತಾರೆ. ನಾನು ಅವ್ರ ಹೆಸರು ತಗೊಳ್ಳಲ್ಲ, ಯಾವ ಕಮ್ಯುನಿಟಿ ಅಂತ ಹೇಳಕ್ ಬರಲ್ಲ, ಬಟ್ ತುಂಬಾ ಜನ ಅದನ್ನ ಯೂಸ್ ಮಾಡ್ಕೊಂತಾರೆ. ಈಗ ತೆಲುಗು ಕಮ್ಯುನಿಟಿ ಅವರು ನರೇಶ್ ಅವ್ರು ಬಂದಾಗ ಎಷ್ಟು ಆಪರ್ಚುನಿಟಿಗಳನ್ನ ಅದೇ ರೀತಿ ಈ AIBC ಇಸ್ ನಾಟ್ ಜಸ್ಟ್ AIBC ಒಂದೇ ಅಂತಲ್ಲ. there are other community, other councils, they do a similar thing. But AIBC is something which is more premium at this stage, which is more trusted by both more reputable and more reputable amongst many others. So ಆ ಇಂಟೆನ್ಷನಲಿ ಆ ಆಬ್ಜೆಕ್ಟಿವ್ ಅಲ್ಲಿ ಕೆಲಸ ಮಾಡ್ತಾರೆ. ಸೊ ಈಗ ಯಾರ ಇಂಟ್ರೆಸ್ಟ್ ಇದ್ರೆ ಟೆಕ್ನಾಲಜಿ ಇರ್ಬೋದು, ಇನೋವೇಷನ್ ಇರ್ಬೋದು, ನೀವು ಹೇಳ್ದಂಗೆ ಪ್ರತಿಯೊಂದು ಯಾವ ರೀತಿನಾರು ಇರ್ಬೋದು, ಸ್ಟಾರ್ಟ್ಅಪ್ ಇರ್ಬೋದು, ಅವರು ಒಂದು ಇಂಡಿಯಾ ಜೊತೆ ಇವ್ರೇನಾದ್ರು ಒಂದು ನಮ್ಮ ಇಂಡಿಯನ್ಸ್ ಹೂ ಆರ್ ಹಿಯರ್, ಸೊ ಹೂಎವರ್ ಇಟ್ ಈಸ್ ಅವ್ರು ಕೊಲಾಬ್ ಆಗಬೇಕು ಅಂದ್ರೆ ನಿಮ್ಮ AIBC ಅನ್ನೋ ಒಂದು ವೆಬ್ಸೈಟ್ಗೆ ಅವರೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ರೆ ಸೊ ಸಮ್ ಒನ್ ವಿಲ್ ರೆಸ್ಪಾಂಡ್ ಟು ದೆಮ್. They can actually go to that website and have a look. ಏನಾದ್ರೂ ಇಂಟ್ರೆಸ್ಟ್ ಇದ್ರೆ in terms of opportunity ಎಲ್ಲ ಇದ್ರೆ definitely they can register there and then they will get all the. ಹೌದು. ಸೊ ನೀವು ಅತ್ರ ಹೇಳ್ದಂಗೆ ನೀವು ಎಷ್ಟೊಂದು ಡೆಲಿಗೇಷನ್ ಕೂಡ ಕರೆಸ್ತಾ ಇರ್ತೀರಾ. ಸೊ ದೇ ಆಲ್ಸೋ ಗೆಟ್ ಸಮ್ ಆಪರ್ಚುನಿಟಿ. ಏನಾದ್ರು ಈ ತರ ಬಂದಾಗ ಅವ್ರಿಗೆ ಏನಾದ್ರು ನೋಟಿಫಿಕೇಶನ್ ಹೋದ್ರೆ ಅವರು ಬಂದು ಅಟೆಂಡ್ ಮಾಡ್ಬೋದು, ಸೊ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೋಬಹುದು. ಸೊ ದಟ್ಸ್ ಆಲ್ಸೋ ಹೆಲ್ಪ್ ದೆಮ್. ಹೌದು, ಡೆಫಿನೆಟ್ಲಿ ಎನಿ ಡೆಲಿಗೇಷನ್ ಟುಡೇ ಹೌದು AIBC is touching that. ಸೊ ಅದ್ರ ಬೇಸಿಸ್ ಮೇಲೆ ಆಸ್ ಅ ಮೆಂಬರ್
or as an active participant there, ಅವ್ರಿಗೂ ಅವ್ರ ಬಿಸ್ನೆಸ್ ಏನಾದರೂ ರಿಲೇಟೆಡ್ ಇದ್ರೆ ದೇ ಕ್ಯಾನ್ ಮೇಕ್ ಯೂಸ್ ಆಫ್ ಇಟ್. ಹೌದು, ತುಂಬಾ ಖುಷಿ ಆಯ್ತು, ಬಹಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಸೊ ನನಗೆ ಇನ್ನೊಂದು ಖುಷಿ ಅಂದ್ರೆ ನಮ್ಗೆ ತುಂಬಾ ಹೆಮ್ಮೆ ಆಗುತ್ತೆ, ನಮ್ಮ ಒಂದು ಕನ್ನಡಿಗ ನೀವು ಅಲ್ಲಿ ಒಂದು ಕಮಿಟಿಲಿ ಒಂದು ಮೆಂಬರ್ ಆಗಿ ನೀವು ಕೂಡ ಅಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಂಡಿರೋದು, ಇಟ್ಸ್ ರಿಯಲಿ ಅಮೇಝಿಂಗ್ ಆಕ್ಚುಲಿ. ಸೊ ಪ್ರೌಡ್ ಆಫ್ ಯು ಭರತ್ ಅವರೇ. ಸೊ ನೀವು ಇದ್ರ ಬಗ್ಗೆ ಎಲ್ಲ ಹೇಳಿದ್ರಿ, ಇಂಡಿಯನ್ ಸ್ಟಾರ್ಟ್ಅಪ್ ರೆವಲ್ಯೂಷನ್ ಮತ್ತೆ ಆಸ್ಟ್ರೇಲಿಯಾ ಇನೋವೇಷನ್ ಹಬ್ಸ್. ಸೊ ಇದೆರಡನ್ನ ಕನೆಕ್ಟ್ ಮಾಡಿದ್ರೆ ಸೊ ಯಾವ ಆಪರ್ಚುನಿಟಿ ಕೂಡ ಸಿಗುತ್ತೆ? ನಿಮ್ಗೆ ಫಸ್ಟ್ ಇಂಡಿಯನ್ ಇಕೋಸಿಸ್ಟಮ್ ಬಗ್ಗೆ ಪ್ರಿಟಿ ಮಚ್ ಎಲ್ಲರಿಗೂ ಗೊತ್ತಿರುತ್ತೆ. ಇಂಡಿಯಾದಲ್ಲಿ ಸ್ಪೆಸಿಫಿಕಲಿ ಬ್ಯಾಂಗ್ಳೂರಲ್ಲಿ ಸ್ಟಾರ್ಟ್ಅಪ್ಗೆ ನಂಬರ್ 1 ಸ್ಥಾನ ಇದೆ ಇವತ್ತು. ಬ್ಯಾಂಗ್ಳೂರಲ್ಲಿ ಸ್ಟಾರ್ಟ್ಅಪ್ ಯಾವ್ದ್ರ ಮೇಲೆ ಅನ್ನೋದಿಲ್ಲ, ಎಲ್ಲ ಅಕ್ರಾಸ್ ಇಂಡಸ್ಟ್ರೀಸ್ ಸ್ಟಾರ್ಟ್ಅಪ್ಸ್ ಬರ್ತಾನೆ ಇದೆ ಬೆಂಗಳೂರಿಂದ. ಬೆಂಗಳೂರು ಆ ತರ ಒಂದು ಇಕೋಸಿಸ್ಟಮ್ ಕ್ರಿಯೇಟ್ ಮಾಡಿದೆ, ಅವರ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದೆ, ಬ್ರ್ಯಾಂಡ್ ಆಗಿದೆ ಬ್ಯಾಂಗ್ಳೂರ್ ಈ ಸ್ಟಾರ್ಟ್ಅಪ್ಸ್ಗೆ. ಅದನ್ನ ಹೇಗೆ ನಾವು ಬೆನಿಫಿಟ್ ನಾವು ಮಾಡ್ಕೋಬಹುದು ಅಂತಂದ್ರೆ, ಅಲ್ಲಿ ಟೆಕ್ನಾಲಜಿ ಅಥವಾ ಅಲ್ಲಿದ್ದು ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ಏನೇ ಇದ್ರು ಅದನ್ನ ಈಸಿಯಾಗಿ ನೀವು ಆಸ್ಟ್ರೇಲಿಯಾದಲ್ಲಿ ಈ ಕಸ್ಟಮರ್ ಬೇಸ್ಗೆ ರೀಚ್ ಔಟ್ ಮಾಡ್ಬೋದು. ರೀಚ್ ಔಟ್ ಮಾಡಿದ್ರೆ ನಿಮ್ಗೂ ಒಂದು ಅಲ್ಲಿಂದ ಬಂದ್ರೆ ಇಂಡಿಯಾದಿಂದ ಬಂತಂದ್ರೆ ಅವ್ರಿಗೂ ಬೆನಿಫಿಷಿಯಲ್ ಆಗಿರುತ್ತೆ. ದೇ ವಿಲ್ ಬಿ ಏಬಲ್ ಟು ಎಕನಾಮಿಕಲಿ ಗ್ರೋ ಆಸ್ ವೆಲ್. ಮತ್ತೆ ಇನ್ ಟರ್ಮ್ಸ್ ಆಫ್ ಕೆಪಬಿಲಿಟೀಸ್ ಅಷ್ಟೇ ಸ್ಕೇಲ್ ಅಪ್ ಈಸಿಲಿ ಆಗಿರುತ್ತೆ ಆಸ್ಟ್ರೇಲಿಯಾದಲ್ಲಿ. ಮತ್ತೆ ಆಸ್ಟ್ರೇಲಿಯನ್ ಇನೋವೇಷನ್ ಹಬ್ಸ್ ಅಂತ ನೀವೇನ್ ಮೆನ್ಷನ್ ಮಾಡಿದ್ರಿ, ಆಸ್ಟ್ರೇಲಿಯಾ ಇಸ್ ನೋನ್ ಫಾರ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. Australia is known for some of the cutting edge technologies. ಅದರ ಅವಶ್ಯಕತೆ ಇವತ್ತು ಇಂಡಿಯಾದಲ್ಲಿದೆ. ಇಂಡಿಯಾದಲ್ಲಿ ಆ ಥರ ರಿಸರ್ಚ್ ಡೆವಲಪ್ಮೆಂಟ್ ಮಾಡ್ತಾ ಇದ್ರು, ಬಟ್ ಆಸ್ಟ್ರೇಲಿಯನ್ ಸ್ಕೇಲ್ಸ್ಗೆ ಇಲ್ಲ. The kind of things that are getting out of universities today in Australia ತುಂಬಾ ಅಮೇಜಿಂಗ್ ಆಗಿದೆ. cutting edge technologies, very advanced ಆಗಿದೆ. To take resources ತುಂಬಾ ಚೆನ್ನಾಗಿದೆ. ಹೌದು, ಮತ್ತೆ ಕ್ವಾಲಿಟಿ ಆಫ್ ವರ್ಕ್ ತುಂಬಾ ಚೆನ್ನಾಗಿರುತ್ತೆ, ಇಲ್ಲಿ ಕಾಂಪ್ರಮೈಸ್ ಆಗಲ್ಲ. ಹೌದು, ಅದು ಇಂಪಾರ್ಟೆಂಟ್. ನೀವೇನೇ ಹೇಳಿ, ಆಸ್ಟ್ರೇಲಿಯಾದಲ್ಲಿ ಎಷ್ಟೇ ಕಷ್ಟ ಆಗಿರ್ಬೋದು ಒಂದು ರಿಸರ್ಚ್ ನ ಆಚೆ ತರಕ್ಕೆ, ಅಷ್ಟೇ ಕ್ವಾಲಿಟಿ ವೈಸ್ ಚೆನ್ನಾಗಿರುತ್ತೆ ಆ ಪ್ರಾಡಕ್ಟ್. ಈಗ ಟು ಟೇಕ್ 2 ಎಕ್ಸಾಂಪಲ್ಸ್ ನಿಮ್ಗೆ ಹೇಳ್ಬೇಕು ಅಂತಂದ್ರೆ, ಕ್ಯಾನ್ಸರ್ ವ್ಯಾಕ್ಸಿನ್ಸ್ ಏನ್ ಬಂದಿದೆ ಆಸ್ಟ್ರೇಲಿಯಾದಲ್ಲಿ, ಅದಕ್ಕೆ ಇವಾಗ ಸ್ಕೇಲ್ ಅಪ್ ಮಾಡಬೇಕು ಅಂದ್ರೆ ದೇ ನೀಡ್ ಹೈಯರ್ ಪಾಪ್ಯುಲೇಷನ್. ನೋ ಬೆಟರ್ ಕಂಟ್ರಿ ದನ್ ಇಂಡಿಯಾ ಟು ಟೆಸ್ಟ್ ಇಟ್ ಅಲ್ವಾ? ಸೊ ಆ ಕೊಲಾಬರೇಷನ್ ಇನೋವೇಷನ್ ಹಬ್ಸ್ ಥ್ರೂ ಆಗ್ತಾ ಇದೆ. ವೈಸ್ ವರ್ಸಾ ಇಂಡಿಯನ್ ಇಕೋಸಿಸ್ಟಮ್ ಅಥವಾ ಇಂಡಿಯನ್ ಸ್ಟಾರ್ಟ್ಅಪ್ಸ್ ಈ ಟೆಕ್ನಾಲಜಿನ ಬೈ ಮಾಡಿಕೊಂಡು ದೇ ಆರ್ ಆಲ್ಸೋ ಮೇಕಿಂಗ್ ಯೂಸ್ ಆಫ್ ಇಟ್ ಇನ್ ಡಿಫರೆಂಟ್ ಆಸ್ಪೆಕ್ಟ್ಸ್. ಅಲ್ಲಿರೋ ಮೆಡಿಕಲ್ ಸಿಸ್ಟಮ್ಗಳು ಅಷ್ಟೇ ತುಂಬಾ ಗ್ರೋ ಆಗ್ತದೆ, ತುಂಬಾ ಫಾಸ್ಟ್ ಗ್ರೋ ಆಗ್ತದೆ. ಇಲ್ಲಿರೋ ಟೆಕ್ನಾಲಜಿನ ಅಲ್ಲಿ ತಗೊಂಡು ಹೋಗೋದು, ಅಲ್ಲಿರೋ ರಿಸೋರ್ಸಸ್ ನ ಇಲ್ಲಿ ಕರ್ಕೊಂಡ್ ಬಂದು ಟ್ರೈನ್ ಮಾಡೋದು, ಅದು ನಡೀತಾ ಇದೆ. ಏನಂದ್ರೆ ತುಂಬಾ ಬೇಗ ಗ್ರೋ ಆಗ್ಬೋದು. ಇನ್ನೊಂದೇನಂದ್ರೆ ನಮ್ಗೆ ಯಾವಾಗ್ಲೂ ಬೇರೆ ಕಂಟ್ರಿಲಿ ಏನೇ ಒಂದು ಕಂಡಿಡಿದ್ರೆ ಅದೆಲ್ಲ ಒಂದು ಇಂಡಿಯಾ ಬರೋಷ್ಟ್ರೊಳಗೆ ಅದು ನಮ್ಗೆ ಸಿಗೋಷ್ಟ್ರಲ್ಲಿ ವರ್ಷಾನ್ಗಟ್ಲೆ ಆಗೋಗಿರ್ತಿತ್ತು. ಆ ಒಂದು ಟೆಕ್ನಾಲಜಿಸೇ ಇರ್ಬೋದು, ಯಾವ್ದೋ ಒಂದು ಮೆಡಿಸನ್ ಇರ್ಬೋದು. ಸೊ ಬೈ ದ ಟೈಮ್ ಅಲ್ಲಿ ಎಲ್ಲ ಅವ್ರು ಇನ್ವೆಂಟ್ ಮಾಡಿ ಅವ್ರು ಅದನ್ನೆಲ್ಲ ಉಪಯೋಗಿಸಿ ಎಷ್ಟೋ ವರ್ಷ ಆದ್ಮೇಲೆ ನಮ್ ಇಂಡಿಯಾಗೆ ಬರ್ತಾ ಇತ್ತು ಅದೆಲ್ಲ. ಸೊ ಅವ್ರಿಗೆಲ್ಲ ಒಂಥರ ಔಟ್ಡೇಟೆಡ್ ಇರ್ತಾ ಇತ್ತು, ನಮ್ಗೆ ಅದೊಂಥರ ನ್ಯೂ ತರ ಇರ್ತಾ ಇತ್ತು. ಸೊ ಈ ಒಂದು ನಿಮ್ಮ ಬ್ರಿಡ್ಜಿಂಗ್ ಎಲ್ಲ ಇರೋದ್ರಿಂದ ಈ ಒಂದು ಇನೋವೇಷನ್ ಹಬ್, ಈ ಸ್ಟಾರ್ಟ್ಅಪ್ಸ್ ಈಗೆಲ್ಲ ತುಂಬಾ ಕೊಲಾಬ್ರೇಷನ್ ಪ್ಲಸ್ ಈ ಒಂದು ಇಂಟರ್ನೆಟ್ ಎಲ್ಲ ಒಂದು ಬಂದಿರೋದ್ರಿಂದ ಎಲ್ಲ ಒಂದು ಕ್ವಿಕ್ ಆಗ್ತಾ ಇದೆ ಅಂತಾನು, ಫಾಸ್ಟ್ ಆಗಿ ಆಗ್ತಾ ಇದೆ. ಆಕ್ಚುಲಿ ತುಂಬಾ ಫಾಸ್ಟ್ ಆಗಿ ಟೆಕ್ನಾಲಜಿ ರೀಚ್ ಆಗ್ತಾ ಇದೆ, ಜನಗಳಿಗೆ ಮುಟ್ತಾ ಇದೆ. ಹೌದು, ಅದರಲ್ಲಿ ಮೆರಿಟ್ಸ್ ಇದೆ, ಡಿಮೆರಿಟ್ಸ್ ಇದೆ. ಕೆಲವೊಂದು ಮಿಸ್ಯೂಸ್ ಆಗ್ತಾ ಇದೆ, ಕೆಲವೊಂದು ತುಂಬಾ ಲಾರ್ಜ್ ಪಾಪ್ಯುಲೇಷನ್ ಗೆ ಮೀಟ್ ಮಾಡಿ ಇಟ್ ಇಸ್ ರಿಡ್ಯೂಸಿಂಗ್ ದ ಓವರ್ ಆಲ್ ವರ್ಕ್ ಲೋಡ್. ಸೊ ರೆಸ್ಪಾನ್ಸಿಬಲ್ ಯುಟಿಲೈಸೇಷನ್ ಇಂಪಾರ್ಟೆಂಟ್ ಆಗಿದೆ ಅಟ್ ದಿಸ್ ಸ್ಟೇಜ್. ಹೌದು, ತುಂಬಾ ಚೆನ್ನಾಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರಿ. ಸೊ ಎಜುಕೇಶನ್ ಮತ್ತೆ ಈ ಒಂದು ಕಲ್ಚರಲ್ ಎಕ್ಸ್ಚೇಂಜ್ ಬಗ್ಗೆ ನಿಮ್ಮ ಅಭಿಪ್ರಾಯ? ಓಕೆ, ಎಜುಕೇಶನ್ ಹಿಂದಿನ ಕಾಲದಲ್ಲಿ ಆಸ್ಟ್ರೇಲಿಯಾ ವಾಸ್ ಫೇಮಸ್ ಫಾರ್ ಎಜುಕೇಶನ್. ಇಂಡಿಯಾಗೆ ಆಸ್ಟ್ರೇಲಿಯಾಗೆ ಬರ್ತಾ ಇದ್ದೀನಿ ಅಂದ್ರೆ ಯಾವ್ದಾನ ಯೂನಿವರ್ಸಿಟಿಗೆ ಸೇರ್ಕೊಂತಾ ಇದ್ದೀನಿ ಅನ್ನೋ ಒಂದು ರೆಪ್ಯುಟೇಷನ್. ಅಲ್ಲಿ ಹೋದ್ರೆ ಅಲ್ಲಿ ವಿದ್ಯಾಭ್ಯಾಸ ಮಾಡಿದ್ರೆ
ವರ್ಡ್ ರೆಕಗ್ನಿಷನ್ ಇರುತ್ತೆ, ವರ್ಡ್ ರೆಕಗ್ನಿಷನ್ ಇರುತ್ತೆ, ನಂಗೊಂದು ಸ್ಟ್ಯಾಂಪ್ ಇರುತ್ತೆ ಅನ್ನೋದು ಒಂದು ಭಾವನೆ ಅವಾಗಿಂದ ಕಾಲದಿಂದ ಅದು ಚೇಂಜ್ ಆಗಿಲ್ಲ. ದ ಕ್ವಾಲಿಟಿ ಆಫ್ ಯೂನಿವರ್ಸಿಟೀಸ್ ಹ್ಯಾವ್ ನಾಟ್ ಚೇಂಜ್ ಆಸ್ಟ್ರೇಲಿಯಾಲಿ. ಅದು ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ. ಬಿಕಾಸ್ ಮೇನ್ಲಿ ಬಿಕಾಸ್ ಗವರ್ಮೆಂಟ್ಸ್ ಇಲ್ಲಿರೋ ಗವರ್ಮೆಂಟ್ ಲಾರ್ಜ್ ಇನ್ವೆಸ್ಟ್ಮೆಂಟ್ಸ್ ಮಾಡಿದ್ದಾರೆ. ನೀವು ಫಾರ್ ಎಕ್ಸಾಂಪಲ್ ಪಬ್ಲಿಕ್ ಸೆಕ್ಟರ್ ಅಲ್ಲಿ ನೋಡಿರ್ಬೋದು ಇವತ್ತಿನ ದಿನಗಳಲ್ಲಿ ಆಲ್ ಪಬ್ಲಿಕ್ ಸ್ಕೂಲ್ಸ್ಗೆ ಫಂಡಿಂಗ್ ಬಂದಿದೆ, ಕಂಪ್ಲೀಟ್ ರೆನೋವೇಷನ್ಗಳು ಆಗ್ತಾ ಇದೆ, ಅವ್ರು ಯೂಸ್ ಮಾಡ್ತಿರೋ ಟೆಕ್ನಾಲಜೀಸ್ ಚೇಂಜ್ ಆಗಿದೆ, ದೇ ಆರ್ ವಿಲ್ಲಿಂಗ್ ಟು ಇನ್ವೆಸ್ಟ್. ಸೊ ಎಜುಕೇಶನ್ ಪ್ಲೇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಬೋತ್ ಕಂಟ್ರೀಸ್. ನಾನು ಲಾಸ್ಟ್ ಇಯರ್ ಗುಜರಾತ್ ವೈಬ್ರೆಂಟ್ ಅಂತ ಮಾಡಿದ್ರು, ಮೋದಿ ಅವರು ಬಂದು ಮಾಡಿದ್ರು. ಅಲ್ಲಿ ನಾನು ಹೋದಾಗ ವಿ ಫಸ್ಟ್ ಯೂನಿವರ್ಸಿಟಿ ಫ್ರಮ್ ಆಫ್ ಶೋರ್ ಅದು ಲಾಂಚ್ ಆಯ್ತು ಗುಜರಾತ್ ಫ್ರಮ್ ಆಸ್ಟ್ರೇಲಿಯಾ. ಸೊ ಇಟ್ ಈಸ್ ಲೈಕ್ ಒಂಥರ ಗೇಟ್ಸ್ ಓಪನ್ ಆದಂಗೆ ಅವ್ರಿಗೆ. ಆಫ್ ಶೋರ್ ಯೂನಿವರ್ಸಿಟೀಸ್ ಆಸ್ಟ್ರೇಲಿಯಾದಿಂದ ಓಪನ್ ಆಗಿರುತ್ತೆ, ಅಲ್ಲಿ ಓಪನ್ ಆಗ್ತಾ ಇದೆ. ಆಸ್ಟ್ರೇಲಿಯಾ ಯೂನಿವರ್ಸಿಟಿ ಅಲ್ಲಿ ಓಪನ್ ಆಗ್ತಾ ಇದೆ, ಅಲ್ಲಿ ಬ್ರಾಂಚಸ್ ಎಲ್ಲ ಅಲ್ಲಿ ಹೋಗ್ತಾ ಇದೆ. ಈಗ ಮೆಕ್ವೈರಿ ಹೋಗ್ತಿದೆ ಅಲ್ಲಿ ಸ್ಟಾರ್ಟ್ ಮಾಡಕ್ಕೆ. ಅದೇ ರೀತಿ ಮೆನಿ ಅದರ್ ಯೂನಿವರ್ಸಿಟೀಸ್ ಆರ್ ಪ್ಲಾನಿಂಗ್ ಟು ಇನ್ವೆಸ್ಟ್ ಇನ್ ಇಂಡಿಯಾ. ಹೌದು. ಸೊ ಬಿಕಾಸ್ ದೇ ನೋ ಸೊ ಇಂಡಿಯಾದಿಂದ ಇಲ್ಲಿ ಬರೋ ಬದಲು ಅವ್ರಿಗೆ ಅಲ್ಲೇ ಇರುತ್ತೆ, ಎಲ್ಲ ಆಪರ್ಚುನಿಟಿ ಇರುತ್ತೆ. ಹೌದು. ಸೊ ಅದು ಒಂದು ಇಂಪಾರ್ಟೆಂಟ್ ಶಿಫ್ಟ್ ಇವಾಗ ಎಜುಕೇಶನ್ ಸೆಕ್ಟರ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಶಿಫ್ಟ್. ಲೈಕ್ ವೈಸ್ ಏನಾಗ್ತಾ ಇದೆ, ಆಸ್ಟ್ರೇಲಿಯಾದಿಂದ ತುಂಬಾ ಜನ ಇಂಡಿಯಾಗೆ ಹೋಗ್ತಾ ಇದ್ದಾರೆ ಟು ಲರ್ನ್ ಅಬೌಟ್ ಆಯುರ್ವೇದ. ಹೌದು, ಆಯುರ್ವೇದ ತುಂಬಾ ಡಿಮ್ಯಾಂಡಿಂಗ್ ಆಗಿದೆ. ಹೋಮಿಯೋಪತಿ, ಆಯುರ್ವೇದ, ನ್ಯಾಚುರೋಪತಿ, ಇಟ್ಸ್ ಆಲ್ ಸೋ ಡಿಮ್ಯಾಂಡಿಂಗ್. ಯಾಕಂದ್ರೆ ಈಗೆಲ್ಲ ಜನಗಳಿಗೆ ಅಲೋಪತಿಗಿಂತ ಈ ನ್ಯಾಚುರೋಪತಿ ಫುಲ್ ನ್ಯಾಚುರಲ್ ಆಗಿ ಹೀಲ್ ಮಾಡ್ಕೊಳ್ಳೋದ್ರ ಬಗ್ಗೆ ಅವ್ರಿಗೆಲ್ಲ ತುಂಬಾ ಇಂಟ್ರೆಸ್ಟ್ ಆಗ್ಬಿಟ್ಟಿದೆ. ಬಿಕಾಸ್ ನಮ್ಮ ಕಂಟ್ರಿ ಇಂಡಿಯಾ ಸ್ಪಿರಿಚುವಲಿ ವೆರಿ ಡಿಫರೆಂಟ್ ಆಗಿದೆ. ಅದನ್ನೆಲ್ಲ ಇವಾಗ ಆಸ್ಟ್ರೇಲಿಯನ್ಸ್ ಎಂಬ್ರೇಸ್ ಮಾಡ್ತಾರೆ. ನೋಡೋಣ ಯೋಗ ಫೇಮಸ್. ಯೋಗ ನಾವು ಒಂದು ಯೋಗ ಸೆಷನ್ ಆಗಿತ್ತು, ಇದರಲ್ಲಿ ಒಂದು ಈವೆಂಟ್ ಬರೀ ಆಸ್ಟ್ರೇಲಿಯನ್ಸ್ ಇದ್ರು. ಹೌದು, ತುಂಬಾ ಜನ ಫಾಲೋ ಮಾಡ್ತಾರೆ. ಹಂಗ ಹೇಳಕ್ ಹೋದ್ರೆ ಇಂಡಿಯನ್ಸ್ ಗಿಂತ ನಮ್ ವೆಸ್ಟರ್ನ್ ಕಂಟ್ರೀಸ್ ಅವರೇ ತುಂಬಾ ಎಂಬ್ರೇಸ್ ಮಾಡ್ತಾ ಇದ್ದಾರೆ ನಮ್ಮ ಕಲ್ಚರ್ ನ ಎಲ್ಲ. ಆ ಶಿಫ್ಟ್ ಇಂಪಾರ್ಟೆಂಟ್ ಇದೆ ಈಗ. ದೇ ಹ್ಯಾವ್ ಬಿಕಮ್ ಪಾರ್ಟ್ ಆಫ್ ಅವರ್ ಕಲ್ಚರ್ ಅನ್ಸುತ್ತೆ ಒಂದೊಂದ್ಸತಿ. ಅವರು ನಾವ್ ಏನ್ ಮಾಡ್ತಾ ಇದ್ವಿ ಹಿಂದೆ ಅದನ್ನ ಕಲ್ತ್ಕೊಂತಾ ಇದಾರೆ. ನಾವು ಅವರಿಂದ ಇವತ್ತು ಏನ್ ನಡೀತಾ ಇದೆ ಮಾಡರ್ನ್ ವರ್ಲ್ಡ್ ಅಲ್ಲಿ ಅದನ್ನ ಕಲ್ತ್ಕೊಂತಾ ಇದೀವಿ. ಸೊ ಆ ರೀತಿಯಲ್ಲಿ ಎಜುಕೇಶನ್ ತುಂಬಾ ಡಿಫ್ರೆಂಟ್ ಆಗಿದೆ, ತುಂಬಾ ಬೆನಿಫಿಷಿಯಲ್ ಆಗಿದೆ ಎರಡು ಕಂಟ್ರಿಗೆ. ಅಮೇಜಿಂಗ್, ಬಹಳಷ್ಟು ಮಾಹಿತಿ ಕೊಟ್ರಿ. ಸೊ ಹಾಗೆ ನೀವು ಒಂದು ನ್ಯೂ ಇಂಡಿಯಾ ಹೌಸ್ ನಲ್ಲಿ ಡೈರೆಕ್ಟರ್ ಆಫ್ ಕಂಟೆಂಟ್ ಆಗಿ ಕೂಡ ನೀವು ಕೆಲಸ ಮಾಡ್ತಾ ಇದ್ದೀರಾ. ಸೊ ಈ ಒಂದು ನ್ಯೂ ಇಂಡಿಯಾ ಹೌಸ್ ಬಗ್ಗೆ ತಿಳಿಸಿ, ಹಾಗೆ ಇದರ ರೆಸ್ಪಾನ್ಸಿಬಿಲಿಟೀಸ್ ಮತ್ತೆ ನಿಮ್ಮ ಏನು ರೆಸ್ಪಾನ್ಸಿಬಿಲಿಟಿ, ನಿಮ್ಮ ಇನಿಷಿಯೇಟಿವ್ಸ್ ಬಗ್ಗೆ ಹೇಳಿ. ಓಕೆ, ನ್ಯೂ ಇಂಡಿಯಾ ಹೌಸ್ ಅನ್ನೋದು ಇಟ್ಸ್ ಪಾರ್ಟ್ ಆಫ್ SXSW ಅಂತ. ಅದನ್ನ ಸೌತ್ ಬೈ ಸೌತ್ ವೆಸ್ಟ್ ಅಂತಾರೆ. ಅದು US ಅಲ್ಲಿ ತುಂಬಾ ಫೇಮಸ್ ಈವೆಂಟ್ ಅದು. ಅಲ್ಲಿಗೆ ದ ಲೈಟ್ಸ್ ಆಫ್ ಇಲಾನ್ ಮಸ್ಕ್ ಆಗಿರ್ಬೋದು, ಸ್ಟೀವ್ ಜಾಬ್ಸ್ ಆಗಿರ್ಬೋದು, ತುಂಬಾ ಘಟಾನುಘಟಿಗಳಲ್ಲಿ ಹೋಗ್ತಾರೆ US ಅಲ್ಲಿ. ಸೊ ಅದರದ್ದು ಎಕ್ಸ್ಟೆನ್ಷನ್ ಬೇರೆ ಯಾವ ಕಂಟ್ರಿಲೂ ಇಲ್ಲ, ಆಸ್ಟ್ರೇಲಿಯಾ ಸ್ಟಾರ್ಟ್ ಆಗಿದೆ. ಸೊ ದಟ್ ವಿ ಆರ್ ಲಕ್ಕಿ ಇಟ್ ಸ್ಟಾರ್ಟೆಡ್ ಇನ್ ಸಿಡ್ನಿ ಸ್ಟಾರ್ಟ್ ಆಗಿದೆ. ಸೊ ಇಟ್ ಸ್ಟಾರ್ಟೆಡ್ 3 years ago. ಫಸ್ಟ್ ಇಯರ್ ಅಲ್ಲಿ ಇಟ್ ವಾಸ್ ಲೈಕ್ POC ಇದ್ದಂಗೆ, ಪೈಲಟ್ ಆಯ್ತು. ತುಂಬಾ ಜನ ಬಂದ್ರು. ಇಟ್ಸ್ ಅ ಪ್ರೀಮಿಯಂ ಇವೆಂಟ್. ಇಟ್ಸ್ ಆಲ್ಮೋಸ್ಟ್ ಲೈಕ್ $2,500 ಆಗುತ್ತೆ ಟಿಕೆಟ್ಗೆ. 7 days $2,500 ಆಗುತ್ತೆ. ಸೊ ಅಲ್ಲಿ ಬರೋ ಆಡಿಯನ್ಸ್ ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಯಾವ ಲೆವೆಲ್ ಇರುತ್ತೆ ಅಂತ ನೀವೇ. ಸೊ ಅಲ್ಲಿಗೆ ನಾವು ನ್ಯೂ ಇಂಡಿಯಾ ಹೌಸ್. So basically we are trying to bring India into the equation to that event. ಅದು ಟೆಕ್ ಮತ್ತೆ ಇನೋವೇಷನ್, ಆಮೇಲೆ ಆರ್ಟ್ ಅಂಡ್ ಕಲ್ಚರ್, ಮ್ಯೂಸಿಕ್ ಎಲ್ಲ ಇರುತ್ತೆ. ಲಾಸ್ಟ್ ಇಯರ್ ನಾವು AR Rahman ನ ಕರ್ಕೊಂಡ್ ಬಂದಿದ್ವಿ as part of New India House. This year was totally different. This year was more about tech and innovation. Now so it's basically a platform to talk about what India can offer today. So ಅದಕ್ಕೆ ನ್ಯೂ ಇಂಡಿಯಾ ಹೌಸ್, ನ್ಯೂ ಇಂಡಿಯಾ ಬಿಕಾಸ್ ಓಲ್ಡ್ ಇಂಡಿಯಾ ವಾಸ್ ಮೋರ್ ಅಬೌಟ್ ರಿಸೀವಿಂಗ್ ಇತ್ತು. ಇವಾಗ ನ್ಯೂ ಇಂಡಿಯಾ ಇಸ್ ಅಬೌಟ್ ಗಿವಿಂಗ್ ಇದೆ. ಸೊ ನ್ಯೂ ಇಂಡಿಯಾ ಹ್ಯಾಸ್ ಚೇಂಜ್ಡ್ ಇನ್ ಅ ಲಾಟ್ ಆಫ್ ವೇಸ್. ಅದನ್ನ ರೆಪ್ರೆಸೆಂಟ್ ಮಾಡಿ ಅದರದ್ದು ಪೊಟೆನ್ಷಿಯಲ್, ಅದರದ್ದು ಕೇಪಬಿಲಿಟೀಸ್ ನ ಪೋರ್ಟ್ರೇ ಮಾಡಕ್ಕೆ ಅದೊಂದು ಪ್ಲಾಟ್ಫಾರ್ಮ್ ನ ಕ್ರಿಯೇಟ್ ಮಾಡಿದ್ರು. ಸೊ ಸಿಮಿಲರ್ಲಿ ದೇರ್ ಇಸ್ USA ಹೌಸ್ ಅಂತ ಇದೆ.
ಆಮೇಲೆ UK ಹೌಸ್ ಅಂತ ಇದೆ. ಸೊ USA ಹೌಸ್ ಅಲ್ಲಿ ಅವ್ರದ್ದು US ರಿಲೇಟೆಡ್ ಏನೇನಿದೆ ಅದನ್ನ ತಗೊಂಡ್ಬರ್ತಾರೆ. ಸೊ ಮ್ಯೂಸಿಕ್ ಇರ್ಬೋದು, ಆರ್ಟ್ಸ್ ಇರ್ಬೋದು, ಕಲ್ಚರ್ ಇರ್ಬೋದು, ಸೊ ಪ್ರತಿಯೊಂದು ಫೀಲ್ಡ್ ಅಲ್ಲೂ ಇದನ್ನ ಆ ತರ ಇರುತ್ತೆ. ಸೊ ಈ ಸತಿ ನಾವು ಆ ನ್ಯೂ ಇಂಡಿಯಾ ಹೌಸ್ ಅಲ್ಲಿ ಲಕ್ಕಿ ಫಾರ್ ಮೀ ಐ ಗಾಟ್ ದಿ ಆಪರ್ಚುನಿಟಿ ಟು ಬಿ ಕಾಂಟೆಂಟ್ ಲೀಡ್ ಅದರಲ್ಲಿ. ಸೊ ಬೇಸಿಕಲಿ ಏನಂತಂದ್ರೆ ದ ಪ್ರೋಗ್ರಾಮ್ ಆಸ್ಪೆಕ್ಟ್ ಆಫ್ ಇಟ್ ಏನೇನಾಗುತ್ತೆ ಅಂತ, ಆಮೇಲೆ ಸ್ಪೀಕರ್ಸ್ ಯಾರ್ಯಾರು ಬರ್ತಾರೆ ಅಂತ, ಆ ಸ್ಪೀಕರ್ಸ್ ಕಾಂಟೆಂಟ್ ಏನಿರಬೇಕು, ಏನ್ ಮಾತಾಡ್ತಾರೆ, ಎಷ್ಟು ರೆಲೆವೆನ್ಸ್ ಇದೆ ಇವತ್ತಿನ ಜಗತ್ತಿಗೆ, ಆ ಪೂರ್ತಿ ಓನರ್ಶಿಪ್ ಆಫ್ ದಟ್ ನನ್ನ ಹತ್ರ ಇತ್ತು. ಸೊ ಫಾರ್ ಎಕ್ಸಾಂಪಲ್ ಮಾಸ್ಟರ್ ಶೆಫ್ ಇಂದ ನಾವು ಗ್ಯಾರಿನ ಕರ್ಸಿದ್ವಿ, ಆಡ್ರಾನ ಕರ್ಸಿದ್ವಿ, ಆಮೇಲೆ ಲಾಸ್ಟ್ ಇಯರ್ ವಿನ್ ಆದ ಅವ್ರ ಹೆಸರು ಮರ್ತೋಯ್ತು, ಅವ್ರನ್ನ ಕರ್ಸಿದ್ವಿ. ಸೊ ಅವರೆಲ್ಲ ಬಂದು ನಮ್ಮ ಮನೆಯಲ್ಲಿ ಪಡ್ಡು ಅಂತಾರೆ, ಇಡ್ಲಿ ಜೊತೆ ಆ ಪಡ್ಡುನ ಆರ್ಡರ್ ಏನ್ ಮಾಡಿದ್ಲು, ವೆರೈಟಿ ಆಗಿ ಅದನ್ನ ಚೇಂಜ್ ಮಾಡಿ ಸ್ವಲ್ಪ ಕಲ್ಚರ್ ಇಲ್ಲಿದು ವೆಸ್ಟರ್ನ್ ಕಲ್ಚರ್ ಆಡ್ ಮಾಡಿ ಸ್ಪೈಸಸ್ ಎಲ್ಲ ಆಡ್ ಮಾಡಿ ತಗೊಂಡ್ಬಂದಿದ್ರು ಗ್ರೂಪ್ಗೆ. ನಾನ್ ತಿಂದ್ರೆ ತುಂಬಾ ಖಾರ ಇತ್ತು, ಬಟ್ ಶಿ ಈಸ್ ಲರ್ನಿಂಗ್ ಆಲ್ ಇಂಡಿಯನ್ ಫುಡ್, ಇಂಡಿಯನ್ ಕುಸಿನ್ ಬಗ್ಗೆ ತುಂಬಾ ಕೆಲಸ ಮಾಡ್ತಾರೆ. ಗ್ಯಾರಿ ಆಗಿರ್ಬೋದು, ಗ್ಯಾರಿ ವೆಸ್ಟರ್ನ್ ಇಂಡಿಯನ್ ಫ್ಯೂಷನ್ ತುಂಬಾ ರಿಸರ್ಚ್ ಮಾಡ್ತಾ ಇದಾರೆ, ತುಂಬಾ ವರ್ಕ್ ಮಾಡ್ತಾರೆ ಫುಡ್ ಅಲ್ಲಿ. ಸೊ ಅವ್ರ ಎಕ್ಸ್ಪೀರಿಯನ್ಸ್ ನ ಇನೋವೇಷನ್ಸ್. ಆಮೇಲೆ ಈ ಸತಿ ಏನ್ ಮಾಡಿದ್ವಿ ಅಂತಂದ್ರೆ ಪಿಚಿಂಗ್ ಸೆಷನ್ಸ್ ಇತ್ತು, ಸ್ಟಾರ್ಟ್ಅಪ್ಸ್ಗೆ ಪಿಚಿಂಗ್ ಇತ್ತು. ನೀವು ಬಂದು ನಿಮ್ಗೆ 5 to 10 minutes ಕೊಡ್ತಾ ಇದ್ವಿ. ಸೊ ಯು ಕ್ಯಾನ್ ಪಿಚ್ ಇನ್ ಫ್ರಂಟ್ ಆಫ್ ಆಡಿಯನ್ಸ್. ಆಡಿಯನ್ಸ್ ಅಲ್ಲಿ ನಾವು VCs, ಆಮೇಲೆ ದೊಡ್ಡ ದೊಡ್ಡ ಕಂಪನಿ CEOs ಎಲ್ಲಾರನ್ನೂ ಕರ್ಸಿದ್ವಿ. ಸೊ ಎಷ್ಟೊಂದು ಆಲ್ಮೋಸ್ಟ್ 25 ಪಿಚಸ್ ಅವತ್ತಿನ ದಿನ ಆಯ್ತು. ಎಷ್ಟೊಂದು ತುಂಬಾ ಚೆನ್ನಾಗಿತ್ತು. ಡಿಬೇಟ್ ತರ ಇರುತ್ತೆ, ಎಲ್ಲ ಕುತ್ಕೊಂಡು ಅವ್ರದ್ದು ಪ್ರಾಡಕ್ಟ್ ಬಗ್ಗೆ ಮಾತಾಡಿ, ನನಗೆ ಫಂಡಿಂಗ್ ಬೇಕು, ನನಗೆ ಸಪೋರ್ಟ್ ಬೇಕು, ನಾನು ಇಂಡಿಯಾಲ್ ಹೋಗಿ ಇದನ್ನ ಪ್ರಾಡಕ್ಟ್ ನ ಲಾಂಚ್ ಮಾಡಿದ್ರೆ ಸಕ್ಸಸ್ಫುಲ್ ಆಗುತ್ತಾ ಇಲ್ವಾ, ಆತರ. ಸೊ ಅವರ ಒಂದು ಪ್ರಾಡಕ್ಟ್ಸ್ ಬಗ್ಗೆ ಎಲ್ಲ, ಅವರ ಒಂದು ಕಂಪನಿ ಬಗ್ಗೆ ಎಲ್ಲ ಮಾತಾಡಿ ಒಂದು ಆಪರ್ಚುನಿಟಿ. ಸೊ ನೀವು ಒಂದು ವೇದಿಕೆನ ಕ್ರಿಯೇಟ್ ಮಾಡ್ಕೊಡ್ತೀರಾ ಈ ತರ ಎಲ್ಲರಿಗೂ. ಓಕೆ, ನೈಸ್. ಆಮೇಲೆ ಸೆಕೆಂಡ್ ಡೇ ವಾಸ್ ಆಲ್ ಅಬೌಟ್ ಆರ್ಟ್ ಅಂಡ್ ಕಲ್ಚರ್. ತುಂಬಾ ಜನ ಫಿಲ್ಮ್ ಫೀಲ್ಡ್ ಇಂದ ಬಂದಿದ್ರು. ಅವ್ರ ಅಭಿಪ್ರಾಯ ಹೇಳ್ಕೊಂಡ್ರು, ಆಸ್ಟ್ರೇಲಿಯಾ ಫಿಲ್ಮ್ ಮಾಡೋದು ಹೇಗಿದೆ, ಇಂಡಿಯಾದಲ್ಲಿ ಹೇಗಿರುತ್ತೆ, ಹೇಗೆ ಇಬ್ರು ಕೊಲ್ಯಾಬ್ ಮಾಡ್ತಾ ಇದಾರೆ, ಅದ್ರ ಬಗ್ಗೆ ಎಲ್ಲ ತುಂಬಾ ಮಾಹಿತಿ ಬಂತು. ತುಂಬಾ ಜನ ಬೆನಿಫಿಟ್. ಸೊ ಎಲ್ಲಾ ಫೀಲ್ಡ್ಸ್, ಎಲ್ಲಾ ಸೆಕ್ಟರ್ಸ್ ಅವ್ರಿಗೂ ಇದು ಒಂದು ಆಪರ್ಚುನಿಟಿ ಇರುತ್ತೆ ಆಕ್ಚುಲಿ. ಸೊ ಈ ಸೌತ್ ಬೈ ಸೌತ್ ವೆಸ್ಟ್ ಎಲ್ಲ ಹೇಗೆ ಕಾಂಟ್ಯಾಕ್ಟ್ ಮಾಡಬಹುದು? ಯಾರು ನ್ಯೂ ಇಂಡಿಯಾ ಹೌಸ್ ಸೌತ್ ಬೈ ಸೌತ್ ವೆಸ್ಟ್ ಹೇಗೆ ಕಾಂಟ್ಯಾಕ್ಟ್ ಮಾಡಬಹುದು? ಸೊ ಅವ್ರದ್ದೆಲ್ಲ ವೆಬ್ಸೈಟ್ ಅಲ್ಲಿ ಡೀಟೇಲ್ಸ್ ಇರುತ್ತೆ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಬಟ್ ನ್ಯೂ ಇಂಡಿಯಾ ಹೌಸ್ ಅದು ಪ್ರಾಬಬ್ಲಿ ನಮ್ಗೆ ಇರುತ್ತೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಇಯರ್ ಕೂಡ ನಮ್ಗೆ ರೀಚ್ ಔಟ್ ಮಾಡಿದ್ರೆ ವಿಲ್ ಬಿ ಮೋರ್ ದನ್ ಹ್ಯಾಪಿ ಟು ಅಕಾಮಡೇಟ್. ಈ ಸತಿ ಆಕ್ಚುಲಿ ತುಂಬಾ ರಿಕ್ವೆಸ್ಟ್ ಬಂದಿತ್ತು. ನಾನು ನಿಮ್ ವೇದಿಕೆ ಮೂಲಕ ತುಂಬಾ ಜನಕ್ಕೆ ಸಾರಿ ಹೇಳ್ತೀನಿ, ಯಾಕಂದ್ರೆ ಅವನ್ನೆಲ್ಲ ಅಕಾಮಡೇಟ್ ಮಾಡಕ್ ಆಗ್ಲಿಲ್ಲ. ಎಲ್ಲಾ ಟೈಮು ಕಷ್ಟ ಆಗುತ್ತೆ ಪಾಪ. ಸೊ ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ನಾವು ಒಂದು ಮೇ ಬಿ ಸ್ಕೇಲ್ ಅಪ್ ಮಾಡ್ತೀವಿ ಅನ್ಕೊಂಡಿದೀವಿ ಪ್ಲಾಟ್ಫಾರ್ಮ್ ನ. ನೋಡೋಣ ಹೇಗಾಗುತ್ತೆ ಅಂತ. ದೇರ್ ಇಸ್ ಆಲ್ವೇಸ್ ಅನ್ ಆಪರ್ಚುನಿಟಿ. ಬಟ್ ನಿಮ್ಮ ಒಂದು ವೇದಿಕೆಯಲ್ಲಿ ಆಗ ನಿಮ್ಗೆ ಸಮಯ ಅಥವಾ ಟೈಮ್ ಇರ್ಲಿಲ್ಲ ನಿಮ್ಗೆಲ್ಲ ಅಕಾಮಡೇಟ್ ಮಾಡ್ಕೊಳ್ಳೋಕೆ. ಬಟ್ ದೇರ್ ಇಸ್ ಆಲ್ವೇಸ್ ವೆಲ್ಕಮ್ ಫಾರ್ ಎವ್ರಿವನ್. ಸೊ ನೆಕ್ಸ್ಟ್ ಇಯರ್ ವಿ ವಿಲ್ ಟ್ರೈ ಟು ಡೂ ಇಟ್ ಡಿಫರೆಂಟ್, ಬಿಗರ್ ಸ್ಕೇಲ್ ಅಲ್ಲಿ. ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ಬೇಕು ಅಂತಂದ್ರೆ, ಇಂಡಿಯಾದಿಂದ ಪಲ್ಲವಿ ಅಂತ ಒಬ್ರು ಬಂದಿದ್ರು, ರಂಗಮುದ್ರಾ ಅಂತ ಅವ್ರದ್ದು ಕಂಪನಿ ಹೆಸರು, ಬ್ರ್ಯಾಂಡ್. ಸೊ ದೇ ಡು ಈಕೋ ಪ್ರಿಂಟಿಂಗ್. ಈ ಲೀವ್ಸ್ ಎಲ್ಲ ಈಕೋ ಪ್ರಿಂಟಿಂಗ್, ಲೀವ್ಸ್ ನೆಲ್ಲ ಟಿ-ಶರ್ಟ್, ಶರ್ಟ್, ಸ್ಯಾರೀಸ್ ಮೇಲೆಲ್ಲ ಹಾಕಿ ದೇ ಡು ಪ್ರಿಂಟಿಂಗ್. ಅಲ್ಲಿ ವರ್ಕ್ಶಾಪ್ ತರ ಒಂದು ವೇದಿಕೆ ಮಾಡ್ಕೊಟ್ಟಿದ್ವಿ ಅವ್ರಿಗೆ. ಸೊ ಅವರು ಅಲ್ಲಿ ಬಂತು, ಎಲ್ಲ ಪ್ರಿಂಟ್ ಮಾಡಿ ಸೆಲ್ ಮಾಡಿ, ದೇ ವೆಂಟ್ ಬ್ಯಾಕ್ ಕಪಲ್ಸ್, ನೈಸ್ ಕಪಲ್ಸ್. ಅವರು ಇಲ್ಲಿ 3-4 days ಇದ್ರು ಜಸ್ಟ್ ಟು ಪ್ರಮೋಟ್. ಆ ತರ ತುಂಬಾ ಜನ ಬಂದಿದ್ದಾರೆ. ಸೊ ಯಾವ್ದಾದ್ರು ಒಂದು ನ್ಯೂ ಐಡಿಯಾಸ್ ಇದ್ರೆ, ನಿಮ್ದೇ ಒಂದು ಸ್ಟಾರ್ಟ್ಅಪ್ ಕಂಪನಿ ಇದ್ರೆ, ನಿಮ್ಮ ಒಂದು ಕಂಪನಿಯ ಬಗ್ಗೆ ಹೇಳ್ಕೊಳ್ಳೋಕೆ ಅಥವಾ ನೀವು ಫಂಡಿಂಗ್ ಬೇಕು, ಏನೇ ಬೇಕು ಅಂದ್ರು, ಸೊ ನೀವು ಒಂದು ವೇದಿಕೆನ ನ್ಯೂ ಇಂಡಿಯಾ ಹೌಸ್ ಇಂದ ಒಂದು ಕ್ರಿಯೇಟ್ ಮಾಡ್ಕೊಡ್ತೀರಾ. ಸೊ ದೇ ಕ್ಯಾನ್ ಕಮ್ ಅಂಡ್ ಟಾಕ್. ಸೊ ದೇರ್ ವಿಲ್ ಬಿ ಆಲ್ವೇಸ್ ಎ ಲಾಟ್ ಆಫ್ ಆಪರ್ಚುನಿಟಿ. ಸೊ ಯು ಜಸ್ಟ್ ಗೋ ಟು ದ ವೆಬ್ಸೈಟ್ ಕಾಲ್ಡ್ ನ್ಯೂ ಇಂಡಿಯಾ ಹೌಸ್ ಅಂಡ್ ದೇ ಕ್ಯಾನ್ ಕನೆಕ್ಟ್ ಅಷ್ಟೇ ಅಲ್ವಾ? ಸೊ ವೆರಿ ನೈಸ್.
ಬಹಳಷ್ಟು ಮಾಹಿತಿನ ಕೊಟ್ರಿ ನೀವು. ಹಾಗೆ ನೀವು ಎಷ್ಟೊಂದು ಇನಿಷಿಯೇಟಿವ್ ಕೂಡ ನೀವು ಮಾಡಿದ್ದೀರಾ ಆಕ್ಚುಲಿ ಅಲ್ವಾ. ಸೊ ಆಸ್ಟ್ರೇಲಿಯಾ ಇಂಡಿಯಾ ರಿಲೇಶನ್ಶಿಪ್, ಸೊ ಲೀಡಿಂಗ್ ದ ಕಂಟೆಂಟ್ ಫಾರ್ ನ್ಯೂ ಇಂಡಿಯಾ ಹೌಸ್, ಸೌತ್ ಬೈ ಸೌತ್ ವೆಸ್ಟ್, ಕ್ರಿಯೇಟಿಂಗ್ ಗ್ಲೋಬಲ್ ಥಾಟ್ಸ್, ಲೀಡರ್ಶಿಪ್ ಅಂಡ್ ಇನೋವೇಷನ್ ನರೇಟಿವ್, ಹಾಗೆ ಬ್ರಿಂಗಿಂಗ್ ಬೈಲ್ಯಾಟರಲ್ ಡಿಸ್ಕಷನ್ ಬಿಟ್ವೀನ್ ಕರ್ನಾಟಕ, ತಮಿಳುನಾಡು, ಗುಜರಾತ್, ಆಂಧ್ರ ಪ್ರದೇಶ್, strengthening state level partnerships, which you already mentioned, ಯಾರು ಬಂದಿದ್ರು ಅಲ್ಲಿಯ ಒಂದು ಟಾಪ್ ಡೆಲಿಗೇಟ್ಸ್ ಅಂತಲ್ಲ. ದಟ್ಸ್ ರಿಯಲಿ ಅಮೇಸಿಂಗ್. ಸೊ ಹಾಗೆ ನೀವು ನ್ಯೂ ಇಂಡಿಯಾ ಕಮ್ಯುನಿಟಿ ಬಿಸ್ನೆಸ್ ಲೀಡರ್ ಆಗಿ, ಟೆಕ್ನಾಲಜಿ ಎಕ್ಸಿಕ್ಯೂಟಿವ್ ಆಗಿ, ಯಾಕೆ ಪ್ಯಾಷನೇಟ್ ಅಡ್ವೊಕೇಟ್ ಆಗಿ, ಇನ್ಫ್ಲೂಯೆನ್ಸರ್ ಆಗಿ ನೀವು ಈ ಯುವಕರಿಗೆ, ಈ ಒಂದು ಉದ್ಯಮಿಗಳಿಗೆ, ಸೊ ಅವ್ರಿಗೆಲ್ಲ ಹೇಗೆ ನೀವು ಇಲ್ಲಿ ಒಂದು ಫ್ಯೂಚರ್ ಇದೆ ಅದನ್ನ ಹೇಗೆ ನೀವು ಅದ್ರ ಬಗ್ಗೆ ಅವ್ರಿಗೆ ಅಡ್ವೈಸ್ ಮಾಡ್ತೀರಾ? ಸೊ ಇಂಡಿಯಾ ಮತ್ತೆ ಆಸ್ಟ್ರೇಲಿಯಾ ಎರಡು ಕಡೆ ಹೇಗೆ ಆಪರ್ಚುನಿಟೀಸ್ ಇದೆ ಅನ್ನೋದೆಲ್ಲ ನೀವು ಹೇಗೆ ಈ ಒಂದು ಯಂಗ್ಸ್ಟರ್ಸ್ಗೆ ಎಲ್ಲ ನೀವು ಹೇಗೆ ಒಂದು ಇನ್ಫ್ಲುಯೆನ್ಸ್? ಯಂಗ್ಸ್ಟರ್ಸ್ ಮತ್ತೆ ಆಂಟರ್ಪ್ರಿನರ್ಸ್ ಆರ್ ಟುಡೇ ಕಾಲ್ಡ್ ಆಸ್ ಇಂಜಿನ್ಸ್ ಆಫ್ ದಿಸ್ ಕಮ್ಯುನಿಟಿ ಆಫ್ ಇಂಡಿಯನ್ ಡಯಾಸ್ಪೊರಾ. ಅವರಿಬ್ರು ದೇ ಕಾಂಟ್ರಿಬ್ಯೂಟ್ ಇನ್ ಡಿಫ್ರೆಂಟ್ ways and forms. ಯಂಗ್ ಮೈಂಡ್ಸ್ಗೆ ಬೇಸಿಕಲಿ ನಾನೇನು ಹೇಳ್ತೀನಿ ಅಂತಂದರೆ, ಈ ಟೈಮಲ್ಲಿ ನೀವು ರಿಸ್ಕ್ ತಗೊಳ್ಳೋ ಕೆಪಾಸಿಟಿ ಜಾಸ್ತಿ ಇರುತ್ತೆ, ನಿಮ್ಗೆ ಎನರ್ಜಿ ಜಾಸ್ತಿ ಇರುತ್ತೆ. ಈ ಥರ ಕಮ್ಯುನಿಟಿ ಈವೆಂಟ್ಸ್ ಅಲ್ಲಿ ಆಗಿರ್ಬೋದು ಅಥವಾ ಒಂದು ಟೆಕ್ನಾಲಜಿ ಇಕೋಸಿಸ್ಟಮ್ ಅಲ್ಲಿ ಆಗಿರ್ಬೋದು, ಅವರು ಎಫರ್ಟ್ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಬೆನಿಫಿಟ್ಸ್ ಅವರೇ ಜಾಸ್ತಿ ರೀಪ್ ಮಾಡ್ತಾರೆ ಅನ್ನೋದು ಒಂದು ಭಾವನೆ ಇದೆ. ಅದು ತುಂಬಾ ಸತ್ಯ ಕೂಡ. ನಾನು ಇವಾಗ ನೋಡ್ತಾ ಇದ್ದೀನಲ್ಲ, ಯೂನಿವರ್ಸಿಟಿಯಿಂದ ಸ್ಟಾರ್ಟ್ಅಪ್ಸ್ ಏನೇನು ಆಚೆ ಬರ್ತಾ ಇವೆ, ಹೊಸ ಹೊಸ ಟೆಕ್ನಾಲಜೀಸ್ ಏನೇನು ಆಚೆ ಬರ್ತಾ ಇದೆ, ಸೆವೆರಲ್ ಚಾಲೆಂಜಸ್ ಏನಿದೆ ಇವಾಗ, ಕ್ಲೈಮೇಟ್ ಚೇಂಜ್ ಇಂದ ಇಶ್ಯೂಸ್ ಏನಾಗ್ತಾ ಇದೆ, ಆಮೇಲೆ ಹೆಲ್ತ್ ಕೇರ್, ಫಾರ್ ಎಕ್ಸಾಂಪಲ್ ಕೋವಿಡ್ ಆಗಿರ್ಬೋದು ಅಥವಾ ಕ್ಯಾನ್ಸರ್ ತರ ದೊಡ್ಡ ದೊಡ್ಡ ಕಾಯಿಲೆಗಳಾಗಿರ್ಬೋದು, ಅದರಲ್ಲೆಲ್ಲ ಯುವಕರನ್ನೇ ದೇ ಕ್ಯಾನ್ ಫೈಂಡ್ ವೇಸ್. ಅವ್ರಿಗೆ ಆ ಎಬಿಲಿಟಿ ಇದೆ, ಆ ಎನರ್ಜಿ ಇದೆ, ಅದನ್ನ ಯೂಸ್ ಮಾಡ್ಕೊಬೇಕು. ಮತ್ತೆ ಇಂಡಿಯನ್ ಡಯಾಸ್ಪೊರಾನ ಅವರು ಬೆಳೆಸ್ಕೊಂಡು ಹೋಗ್ಬೇಕು, ಎನ್ಹ್ಯಾನ್ಸ್ ಮಾಡಬೇಕು. ಹಿಂದೆ ಏನ್ ಮಾಡಿದ್ದಾರೆ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು ಬಹಳ ಉತ್ತಮ ಅಂತ. ಈಗಿನ ಯುವಕರಂತೂ ವೆರಿ ಸ್ಮಾರ್ಟ್ ಅಂತ ಹೇಳ್ಬೋದು. ತುಂಬಾ ಸ್ಮಾರ್ಟ್. ಆಮೇಲೆ ಪ್ಲಸ್ ಅವ್ರಿಗೆ ಅದೇ ತರ ರಿಸೋರ್ಸಸ್ ಇದೆ, ಟೆಕ್ನಾಲಜಿ ಇದೆ, ಸಪೋರ್ಟ್ ಇದೆ. ಸೊ ಎಲ್ಲ ಪ್ರತಿಯೊಂದು ಇದೆ. ಮುಂಚೆ ತರ ಎಲ್ಲ ಒಂದು ಡಿಫಿಕಲ್ಟಿ ಇಲ್ಲ ಅವ್ರಿಗೆ. ಸೊ ಮೇಕ್ ಯೂಸ್ ಆಫ್ ಇಟ್. ನಾವೆಲ್ಲ ಏನ್ ಮಾಡ್ಬೋದು, ನಮ್ ಕಡೆನೇ ಏನಾಗುತ್ತೆ, ನಾವೊಂದು ಮೆಂಟರ್ಶಿಪ್ ಪ್ರೋಗ್ರಾಮ್ ತರ ಮಾಡ್ಬೋದು. ಅವ್ರಿಗೆ ಏನಾದ್ರು ಇಫ್ ದೇ ಆರ್ ಸ್ಟಕ್ ವಿತ್ ಸಮಥಿಂಗ್, ಇಫ್ ದೇ ನೀಡ್ ಹೆಲ್ಪ್ ವಿತ್ ಸಮಥಿಂಗ್, ದೇ ಕ್ಯಾನ್ ಆಲ್ವೇಸ್ ರೀಚ್ ಔಟ್ ಟು ಅಸ್. ಪೀಪಲ್ ಲೈಕ್ ಯು, ಪೀಪಲ್ ಲೈಕ್ ಮೀ, ನಾವೆಲ್ಲ ತುಂಬಾ ಅವೈಲೇಬಲ್ ಇದೀವಿ ಇವತ್ತಿನ ದಿನಕ್ಕೆ. ನಾನು ಏನಕ್ಕೆ ಇಷ್ಟು ಚಾಲೆಂಜಸ್ ಬಗ್ಗೆ ನಾನು ಮಾತಾಡ್ಕೊಂಡ್ ಬಂದೆ ಅಂತಂದ್ರೆ, ಆ ಚಾಲೆಂಜಸ್ ಇರುತ್ತೆ, ಅದನ್ನ ಓವರ್ಕಮ್ ಮಾಡೋ ಎಬಿಲಿಟಿ ಮತ್ತೆ ಸ್ಟ್ರೆಂತ್ ನಾವು ಬೆಳೆಸ್ಕೋಬೇಕು. ಅದನ್ನ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಮಾತ್ರ ಅದನ್ನ ನಾವು ಹೇಳಕ್ಕೆ ಸಾಧ್ಯ ಆಗುತ್ತೆ ಯುವಕರಿಗೆ. ಸೊ ಆ ನಿಟ್ಟಿನಲ್ಲಿ ಅವರು ಥಿಂಕ್ ಮಾಡಬೇಕು, ಮತ್ತೆ ಮೂವ್ ಮಾಡಬೇಕು, ಮತ್ತೆ ಕಮ್ಯುನಿಟಿನ ಬೆಳೆಸಬೇಕು. ನಿಮ್ಮ ಕಲ್ಚರ್ನ ನೀವು ಮತ್ತೆ ನಿಮ್ಮ ರೂಟ್ಸ್ ನ ನೀವು ಪ್ರೌಡ್ ಆಗಿ ನಿಮ್ಮ ಹೆದೆ ಮೇಲೆ ಹಾಕೊಂಡು ಓಡಾಡಬೇಕು. ಅದು ಇಂಪಾರ್ಟೆಂಟ್ ಆಗಿದೆ. ಡೋಂಟ್ ಫರ್ಗೆಟ್ ಯುವರ್ ರೂಟ್ಸ್. ನಾನು ಮೊನ್ನೆ ಒಬ್ಬರನ್ನ, ನನ್ನ ಮಗ ಹುಷಾರಿಲ್ಲದಾಗ ವೆಸ್ಟ್ ಮೀಡ್ ಹಾಸ್ಪಿಟಲ್, ಚಿಲ್ಡ್ರನ್ಸ್ ಹಾಸ್ಪಿಟಲ್ ಅಲ್ಲಿ ಒಬ್ಬರನ್ನ ಮೀಟ್ ಮಾಡಿದೆ. ಹಿ ವಾಸ್ ವೆರಿ ಯಂಗ್, ಈಸ್ ಡಾಕ್ಟರ್. ಅವರು, ನಾನು ಕನ್ನಡದಲ್ಲಿ ನನ್ನ ಹೆಂಡತಿ ಹತ್ರ ಮಾತಾಡ್ಬೇಕಾದ್ರೆ ಸ್ವಲ್ಪ ಸ್ಟ್ರೆಸ್ ಕಾಣಿಸ್ತಾ ಇತ್ತು ಅವ್ರಿಗೆ. ಬಿಕಾಸ್ ನಮ್ಗೆ ಮಗುಗೆ ಏನಾಗಿದೆ ಅನ್ನೋದು ನಮ್ ಟೆನ್ಷನ್ ಆಗಿದೆ. ಮಾತಾಡ್ತಾ ಹಿ ಅಂಡರ್ಸ್ಟುಡ್, ಹಿ ಕೇಮ್ ಅಂಡ್ ಹಿ ಸೆಡ್, ಕನ್ನಡದಲ್ಲೇ ಹಿ ಸ್ಪೋಕ್. ಮಾತಾಡ್ಬಿಟ್ಟು, ನೋಡಿ ತುಂಬಾ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಈ ತರ ಅಂತ. ಹಿ ಸ್ಯಾಟ್ ಇನ್ 10 minutes, ಹಿ ಸ್ಪೋಕ್. ನಾನು ಅಂದೆ ಅವ್ರಿಗೆ, ಈ ತರ ನೀವು ಮಾತಾಡ್ತಿರಲ್ಲ, ಇದು ಯಾವ ತರ ನಿಮ್ಗೆ ಹೆಲ್ಪ್ ಆಗಿದೆ ಇದುವರೆಗೂ ಅಂತ. He said, ಮನೇಲಿ ಏನೇ ಹೇಳ್ಕೊಟ್ರು, ಬಿಕಾಸ್ ಬೋತ್ ಆಫ್ their parents are doctors and they are from India, they are from ಕರ್ನಾಟಕ. ಅವ್ರು ಕನ್ನಡ ಮಾತಾಡ್ಕೊಂಡೇ ಕಲ್ತಿರೋದು, ಎಲ್ಲ ಮಾಡೋದು, ಟ್ರೀಟ್ ಮಾಡೋದು ಪೀಪಲ್ ನ. That language has been passed on to him and he is now able to talk to people. ಅವ್ನಿಗೆ ನಮ್ಗೆ ಹೇಳೋ ರೀತಿಯಲ್ಲೇ ನಮ್ಗೆ ಎಷ್ಟು ಸಂತೋಷ ಆಯ್ತು, ನಮ್ಗೆ ಎಷ್ಟು ಮನಸ್ಸಿಗೆ ನಿರಾಳ ಆಯ್ತು. ಹೌದು, ಯಾರೋ ಒಂದು ಸುಮ್ನೆ ಒಂದು ಅಡ್ವೈಸ್ ಮಾಡಿದಾಗ, ಈ ತರ ಒಂದು ಸಮಾಧಾನವಾಗಿ ಮಾತಾಡಿದಾಗ ನಮ್ಗೆ ಒಂದು ಖುಷಿನೂ ಆಗುತ್ತೆ. And that's coming from a young mind like him. He's a doctor and he's the future ಅಲ್ಲ. So ಅದು ಖುಷಿ ಆಗುತ್ತೆ. ಆ ಕಲ್ಚರಲ್ಲಿ ಆ ಫ್ಲಾಗ್ ನ ಇಟ್ಕೊಂಡು ಹೋಗ್ತಾ ಇರೋದು ತುಂಬಾ ಸಂತೋಷ ಆಗುತ್ತೆ. ಅದನ್ನ ಕಂಟಿನ್ಯೂ ಮಾಡಬೇಕು, ರೀಚ್ ಔಟ್ ಮಾಡಬೇಕು. there's a lot of things that is going on. If you have no idea, you are just curious, come to us.
ಖಂಡಿತ. ಸೊ ನಮ್ಗಿನ್ನ 2 ನಿಮಿಷ ಇದೆ ಅಷ್ಟೇ ನಮ್ಮ ಒಂದು ಪ್ರೋಗ್ರಾಮ್ಗೆ. ಎಷ್ಟು ಬೇಗ ಆಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಸೊ ಭರತ್ ಅವರೇ, ಒಂದು ಇದು ಕ್ವಿಕ್ ಫೈರ್ ರೌಂಡ್ ಸೆಗ್ಮೆಂಟ್, ಅದಾದ್ಮೇಲೆ ನಮ್ಮ ಶ್ರೋತೃಗಳಿಗೆ ನಿಮ್ಮ ಒಂದು ಮೆಸೇಜ್ ನ, ನೀವು ಸಂದೇಶನ ಹೇಳಿ. ಸೊ ಜಸ್ಟ್ 2 ಮಿನಿಟ್ಸ್ ಇದೆ. ಸೊ ನಿಮ್ಮ ಒಂದು ಫೇವರೇಟ್ ಕನ್ನಡ ವರ್ಡ್ ಯಾವುದು? ಅಯ್ಯೋ, ಟೈಮ್ ಆಗೋಯ್ತಲ್ಲ. ಹೌದು, ಮಲ್ಲೇಶ್ವರಂ ಡಿಶ್ ನ ನೀವು ಯಾವ್ದು ಮಿಸ್ ಮಾಡ್ಕೊಳ್ತೀರಾ? ನಾನು CTR ಮಸಾಲೆ ದೋಸೆ ಮಿಸ್ ಮಾಡ್ಕೊಂತೀನಿ. ಸೊ ಆಸ್ಟ್ರೇಲಿಯಾ ಮತ್ತೆ ಇಂಡಿಯಾ ಯಾವ್ದು ಬೆಸ್ಟ್ ಕಾಫಿ? ತುಂಬಾ ಟಫ್ ಕ್ವೆಶ್ಚನ್ ಇದು. ಆಸ್ಟ್ರೇಲಿಯಾ ಕಾಫಿ ಇಷ್ಟ, ಇಂಡಿಯಾ ಫಿಲ್ಟರ್ ಕಾಫಿ ಇಷ್ಟ. ಹೌದು, ಅದನ್ನ ಬಿಲ್ಟ್ ಮಾಡಕ್ಕಾಗಲ್ಲ. ಸೊ ಕನ್ನಡ ಮೂವಿ ಅಥವಾ ಆಸಿ? ಕನ್ನಡ ಮೂವಿ ಅಥವಾ ಆಸಿ ಅಂದ್ರೆ ಕನ್ನಡ ಆಸಿ ಫ್ರೆಂಡ್. ಓಕೆ, ಕನ್ನಡ ಮೂವಿ ಅದನ್ನ ಆಸಿ ಫ್ರೆಂಡ್ ತೋರಿಸ್ತೀನಿ ಅಂತ. ಹೌದಾ? ಖಂಡಿತವಾಗ್ಲೂ ಕಾಂತಾರ ತೋರ್ಸಕ್ ನನಗೆ ಇಷ್ಟ ಆಗಿದೆ. ಅವ್ನಿಗೆ KGF ತೋರ್ಸೋ ಮನಸ್ಸಿದೆ. ವಾವ್, ದಟ್ಸ್ ಆಲ್ ಅಲ್ಟಿಮೇಟ್ ಆಕ್ಚುಲಿ. ಬ್ಲಾಕ್ ಬಸ್ಟರ್. ಕ್ರಿಕೆಟ್ ಅಥವಾ ಫುಟ್ಬಾಲ್? ಕ್ರಿಕೆಟ್. ವಾವ್. ಆಸಿ ಸ್ಲ್ಯಾಂಗ್ ಯು ಲವ್? ಮೇಟ್. Describe yourself in 3 words. Creator, 3 words, dreamer and doer. Wow. Favorite Aussie destination? Great Oceans Drive. Kannada song that lifts your mood? ಹುಟ್ಟಿದರೆ ಕನ್ನಡ ನಾಡು. 3 people for dinner. 3 people for dinner. Definitely Ratan Tata. Oh my God. Probably Elon Musk ಬರಲ್ಲ. ಟಾಟಾ ಅವರು ಇಲ್ಲ. ನಾನು ಹೆಂಡತಿ ಕರ್ಕೊಂಡು ಹೋಗ್ತೀನಿ ಜೊತೆ. ಖಂಡಿತ. ಲಾಸ್ಟ್ ಒನ್, ದಟ್ಸ್ ದ ಬೆಸ್ಟ್. ಸೊ ತುಂಬಾ ಚೆನ್ನಾಗಿತ್ತು ರ್ಯಾಪಿಡ್ ಫೈರ್ ರೌಂಡ್. ಸೊ ನಮ್ಮ ಕಾರ್ಯಕ್ರಮ ಇನ್ನೇನು ಮುಕ್ತಾಯ ಹಂತಕ್ಕೆ ಬಂದಿದೆ. ಸೊ ನೀವು ಬಂದು ನಿಮ್ಮ ಒಂದು ಕೆಲಸ ಕಾರ್ಯಗಳ ಬಗ್ಗೆ ABC, ನ್ಯೂ ಇಂಡಿಯಾ ಹೌಸ್, ಸೌತ್ ಬೈ ಸೌತ್ ವೆಸ್ಟ್, ಅದ್ರ ಬಗ್ಗೆ ಎಲ್ಲ ಪ್ರತಿಯೊಂದು ಮಾಹಿತಿಗಳನ್ನ ಎಲ್ಲ ನೀವು ಶೇರ್ ಮಾಡಿದ್ದು ಬಹಳ ಉಪಯುಕ್ತ ಆಗಿದೆ ಅಂತ ತಿಳ್ಕೊತೀನಿ. ಸೊ ಹೋಗೋಕ್ಕಿಂತ ಮುಂಚೆ ನಮ್ಮ ಶ್ರೋತೃಗಳಿಗೆ ನಿಮ್ಮ ಒಂದು ಸಂದೇಶ. ಫಸ್ಟ್ಲಿ ನಿಮಗೆ ಥ್ಯಾಂಕ್ ಯು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ನಮ್ಮ ಕಮ್ಯುನಿಟಿಗೆ. ಒಂದು ರೇಡಿಯೋ ಕೊರತೆ ಇತ್ತು, ನಾನು ಬಂದಾಗ ಟ್ರೈ ಮಾಡ್ತಾ ಇದ್ದೆ. ಫ್ರೀಕ್ವೆನ್ಸಿ ಅಟ್ಲೀಸ್ಟ್ 92.7 ಆ ಥರದ್ದು ಏನಾದರೂ ಬರುತ್ತೆ ನಮ್ಮ ಕನ್ನಡ ಸಾಂಗ್ಸ್ ಕೇಳೋಕ್ಕೆ ಅಂತ. ಅದೆಲ್ಲ ತುಂಬ ಮಿಸ್ ಮಾಡ್ಕೊತಾ ಇದ್ವಿ. ನೀವು ಬಂದು ಈ ಸರ್ವಿಸ್ ಮತ್ತು ಈ ಕಮ್ಯುನಿಟಿಗೆ ಏನು ಮಾಡ್ತಾ ಇದ್ದೀರಾ ಅದರಿಂದ ತುಂಬ ಬೆನಿಫಿಷಿಯಲ್ ಆಗಿದೆ. ಮತ್ತು ನಮ್ಮ ಕೇಳುಗರಿಗೆ ನಿಮ್ಮ ಆಶೀರ್ವಾದ ನಮ್ಮ ಕಮ್ಯುನಿಟಿ ಮೇಲೆ ಇರಲಿ. ನಿಮ್ಮ ಸಪೋರ್ಟು ಖಂಡಿತವಾಗ್ಲೂ ತುಂಬ ಜನ ಇಲ್ಲಿ ಬಂದು ಈ ವೇದಿಕೆಯಲ್ಲಿ ಕೂತ್ಕೊಂಡು ಅವರ ಜರ್ನಿ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಆ ಥರ ತುಂಬ ಜನ ಇದ್ದೀರಾ ಅಲ್ಲಿ. ರೀಚ್ ಔಟ್ ಮಾಡಿ ಜ್ಯೋತ್ಸ್ನಾ ಅವ್ರನ್ನ. ಮತ್ತು ನಿಮ್ಮಲ್ಲಿ ಆಪರ್ಚುನಿಟೀಸ್ ಹುಡುಕ್ತಾ ಇದ್ದರೆ ನಮ್ಮನ್ನು ರೀಚ್ ಔಟ್ ಮಾಡಿ. ವಿ ಆರ್ ಮೋರ್ ದೆನ್ ಹ್ಯಾಪಿ ಟು ಹೆಲ್ಪ್ ಯು. ಅಟ್ ದ ಸೇಮ್ ಟೈಮ್ ಕಲ್ಚರಲಿ ನಮ್ಮ ಭಾಷೆ, ನಮ್ಮ ಜನ ಮೂರನ್ನು ಒಟ್ಟಿಗೆ ಸೇರಿಕೊಂಡು ಮುಂದೆ ಕಮ್ಯುನಿಟಿನ ತಗೊಂಡೋಗೋಣ ಅನ್ನೋದೊಂದು ಬಯಕೆ ಅಷ್ಟೇ. ಖಂಡಿತ. ಧನ್ಯವಾದಗಳು. ತುಂಬಾ ಥ್ಯಾಂಕ್ಸ್ ಭರತ್. ಥ್ಯಾಂಕ್ ಯು ಸೋ ಮಚ್. ಪ್ಲೆಷರ್ ಟು ಹ್ಯಾವ್ ಯು ಅಗೇನ್. ಥ್ಯಾಂಕ್ ಯು. ಬಾಯ್.